ನಮಸ್ಕಾರ ವೀಕ್ಷಕರೇ, ಬಿಚ್ಚು ಮಾತಿಗೆ ಮತ್ತೊಮ್ಮೆ ಸುಸ್ವಾಗತ. ನಾವಿವತ್ತು ಕಾಂಗ್ರೆಸ್ನ ಭಾರೀ ಚಟುವಟಿಕೆ ಇರುವಂತಹ ನಾಯಕ ಹಾಗೂ ಸಾಕಷ್ಟು ಹೋರಾಟಗಳ ಮೂಲಕ ಗುರುತಿಸಿಕೊಂಡಂಥವರು, ಪಕ್ಷಾತೀತವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದು ಇವತ್ತು ಪಕ್ಷದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯ ಸಚೇತಕರಾಗಿ ಕೆಲಸ ಮಾಡಿದಂಥವರು ಐವನ್ ಡಿಸೋಜಾ ಅವರ ಜೊತೆ ಇದ್ದೇವೆ. ಅವ್ರ ಜೊತೆಗೆ ನಾವು ಇವತ್ತಿನ ಸ್ಥಿತಿಗತಿಯ ಬಗ್ಗೆ ಹಾಗೂ ಜಿಲ್ಲೆಯ ಸ್ಥಿತಿಗತಿಯ ಬಗ್ಗೆ, ಜೊತೆಗೆ ರಾಜಕೀಯದ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀವಿ. ಅವ್ರ ಜೊತೆಗೆ ತುಂಬ ವಿಷಯವನ್ನು ಮಾತಾಡಲಿಕ್ಕಿದ್ದೇವೆ. ಮೊದಲು ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಐವನ್ ಡಿಸೋಜಾ ಅವರೇ, ತಮಗೆ ಸುಸ್ವಾಗತ. ನಮಸ್ಕಾರ ಸರ್. ಈಗ ನಾವು ನಿಮ್ಮ ಬಗ್ಗೆ ಸಾಕಷ್ಟು ಹೇಳಿದ್ದೀವಿ. ಇದಕ್ಕೂ ಜಾಸ್ತಿ ಹೋರಾಟಗಳನ್ನು, ಅದರಲ್ಲಂತೂ ತಾವು ಆಟೋ ಚಾಲಕರ ವಿಷಯದಲ್ಲಿ ಹೋರಾಟ ಮಾಡಿರೋದನ್ನೆಲ್ಲ ನಾವು ಗಮನಿಸಿದ್ದೇವೆ. ಈ ಹೋರಾಟಗಳ ಮೂಲಕ ಬಂದವರಿಗೆ ಈಗ ರಾಜಕೀಯದಲ್ಲಿ ನೀವು ತಾವು ನಾಯಕರಾಗಿ ಗುರುತಿಸ್ಕೊಂಡಿದ್ದೀರಿ. ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಅಥವಾ ಅಲ್ಲಿ ನೀವು ವಾಯ್ಸ್ ತೆಗೆದಿದ್ದೀರಿ, ಆ ವಾಯ್ಸ್ ಇಲ್ಲಿ ಏನಾದ್ರು ಅಡಗಿದ ಹಾಗೆ ಕಾಣಿಸ್ತಾ ಇದೆಯಾ? ಇದು ಹೋರಾಟ ಅನ್ನೋದು ನನಗೆ ವಿದ್ಯಾರ್ಥಿ ದೆಸೆಯಿಂದಲೂ ಬಂದಿದೆ. ನಾನು ಕಾಲೇಜಿನಲ್ಲಿದ್ದಾಗಲೇ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾಯಿದ್ದೆ, ವಿದ್ಯಾರ್ಥಿ ನಾಯಕನಾಗಿದ್ದೆ. ಅದು ಫ್ರಮ್ 7th ಸ್ಟ್ಯಾಂಡರ್ಡ್ ಟು ನನ್ನ LLB ಮುಗಿಯುವವರೆಗೂ ನೀವು ವಿದ್ಯಾರ್ಥಿಗಳ ಬಗ್ಗೆ ಹೋರಾಟ ಮಾಡ್ತಾಯಿದ್ದೆ. ಹಾಗಾಗಿ ಹೋರಾಟ ಅನ್ನುವುದು ಜನರ ಧ್ವನಿಯಲ್ಲಿ ಅಡಗಿಸಿದೆ, ಧ್ವನಿಯಲ್ಲಿ ಕೇಳೋದಿಲ್ಲ, ಅವರಿಗೆ ಧ್ವನಿ ಕೊಡುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು, ಕಾರ್ಮಿಕರು, ತಲೆಹೊರೆ ಕಾರ್ಮಿಕರು, ಬಸ್ ನೌಕರರು, ಟೆಂಪೋ ನೌಕರರು, ಇದೆಲ್ಲ ನನ್ನ ಜೀವನದ ಒಂದು ಭಾಗ. ಹಾಗಾಗಿ ಹೋರಾಟ ಅಥವಾ ಅವರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡುವುದು, ಅದಕ್ಕೊಂದು ದೊಡ್ಡ ವೇದಿಕೆ ಬೇಕಾಗ್ತದೆ. ಈಗ ನಾವು ಬರೇ ರಿಕ್ಷಾ ಚಾಲಕರಿಗೆ ಸಮಸ್ಯೆ ಇದೆ ಅಂದರೆ ರಿಕ್ಷಾ ಚಾಲಕರಿಗೆ ಒಂದು ಪ್ಯಾಕೇಜ್ ಕೊಡಬೇಕು ಅಂತ ಹೋರಾಟ ಮಾಡಬೇಕು. ಬಟ್ ಹೋರಾಟ ಮಾಡಿದಾಗೆ ಪ್ಯಾಕೇಜ್ ಕೊಡುವ ಜನ ಬೇಕಲ್ವ? ಹೌದು. ಆ ಕೊಡುವ ಜನ ಇದು ಬ್ರಾಡರ್ ಸೆನ್ಸ್, ಇಟ್ಸ್ ಎ ಗೌರ್ಮೆಂಟ್, ಸರ್ಕಾರ ಅಥವಾ ಪಕ್ಷ. ನಾವು ಚಿಕ್ಕ ಮಟ್ಟದಲ್ಲಿ ಸಂಘಟನೆ, ನಮ್ಮ ಸಂಘದ ಮೂಲಕ ಹೋರಾಟ. ದೊಡ್ಡ ಮಟ್ಟಕ್ಕೆ ಹೋಗುವಾಗ ಅದು ರಾಜಕೀಯ ಪಕ್ಷಗಳು ಅಥವಾ ಶಾಸನ ಸಭೆಗಳು, ಲೋಕಸಭೆಗಳು, ಇದರ ಮೇಲೆ ನಾವು ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ರಾಜಕೀಯ ಪಕ್ಷದಲ್ಲಿ ಅದನ್ನು ಯಾರ ಧ್ವನಿ ಅಡಗಿದೆಯೋ, ಯಾರ ಧ್ವನಿಗೆ ನಾವು ಸ್ಪಂದಿಸಬೇಕೋ ಅವರಿಗೆ ಎಲ್ಲಿಯಾದರೂ ಧ್ವನಿ ಸ್ಪಂದನೆ ಕೊಡಬೇಕಾಗಿದ್ರೆ ನಾವು MLA ಆಗಬೇಕು ಅಥವಾ MLC ಆಗಬೇಕು, MP ಆಗಬೇಕು, ಮಂಡಲ ಪಂಚಾಯತ್ ಆಗಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು. ಎಲ್ಲಿಯಾದರೂ ಸರ್ಕಾರದ ಉದ್ಯೋಗದಲ್ಲಿ ಇದ್ದರೆ ಅಥವಾ ನಾವು ಸರ್ಕಾರದಲ್ಲಿ ಇದ್ದರೆ ಹೆಚ್ಚು ಸಹಾಯ ಮಾಡಲಿಕ್ಕಾಗ್ತದೆ ಅಂತೇಳೋದನ್ನು ನಾನಂತೂ ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಮೊದಲು ಜನತಾದಳದಲ್ಲಿದ್ದೆ, ತದನಂತರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಆ ಮೂಲಕ ನನ್ನ ರಾಜಕೀಯ ಜೀವನದಲ್ಲಿ ತುಂಬ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ನನಗೆ 6 ವರ್ಷಗಳ ಕಾಲ ವಿಧಾನ ಪರಿಷತ್ನ ಶಾಸಕನಾಗಿ ಬಹುಶಃ ನನಗೆ ಸಿಕ್ಕಿದಷ್ಟು ಅವಕಾಶಗಳು ಜನರಿಗೆ ಸಹಾಯ ಮಾಡೋದು, ಇನ್ನೊಬ್ಬನಷ್ಟು ಅಷ್ಟೊಂದು ಸಂದರ್ಭಗಳನ್ನು ಗಳಿಸಿಕೊಳ್ಳಲಿಕ್ಕಿಲ್ಲ. ನಾನು ಐ ಡಿಡ್ ಮೈ ಮ್ಯಾಕ್ಸಿಮಮ್. ಒಬ್ಬ ವಿಧಾನ ಪರಿಷತ್ತಿನ ನಾಮಿನೇಟೆಡ್ MLC ಆಗಿ ಸಚೇತಕನಾದೆ, ಹೌದು, ಮುಖ್ಯ ಸಚೇತಕನಾಗಿ ಕೆಲಸ ಮಾಡಿದೆ, ಮುಖ್ಯಮಂತ್ರಿಯವರ ಸಂಸದೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ, 2 ಬಾರಿ ನಾನು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದಲ್ಲಿ ಕೆಲಸ ಮಾಡಿದೆ. ಬಿಕಾಸ್ ನನ್ನಲ್ಲಿ ಜನರಿಗೆ ಇರುವಂಥ ಸಂಬಂಧ ಮತ್ತು ನನ್ನ ಹೋರಾಟದ ರೀತಿ ನೀತಿ, ಇದನ್ನು ಬಹುಶಃ ನಮ್ಮ ನಾಯಕರು ಅಂದು ಸಿದ್ದರಾಮಯ್ಯನವರು, ಅದರ ನಂತರ ಕುಮಾರಸ್ವಾಮಿಯವರು ಗುರುತಿಸಿ 2 ಮುಖ್ಯಮಂತ್ರಿಗಳ ಜೊತೆ ನನಗೆ ಕೆಲಸ ಮಾಡತಕ್ಕಂಥ ಅವಕಾಶಗಳು ಸಿಕ್ಕಿತ್ತು. ಸರ್, ಈಗ ನೀವೇ ಹೇಳಿದ್ರಿ, ಜಯ, ಒಂದು ಅವಕಾಶ ನನಗೆ ಸಿಕ್ಕಿತು, ಅದನ್ನು ನಾನು ಸದುಪಯೋಗಪಡಿಸಿಕೊಂಡೆ ಅಂತ ತಾವು ಹೇಳಿದ್ರಿ. ಈ ಅವಕಾಶವನ್ನು ನೀವು ಸದುಪಯೋಗಪಡಿಸಿಕೊಂಡ್ರಿ, ವೈಯಕ್ತಿಕವಾಗಿ ಮಾಡಿಕೊಂಡ್ರೋ ಅಥವಾ ಜನರಿಗೆ ಅದನ್ನು ಹಂಚಿದರೋ? ಜನರಿಗೆ ಹಂಚಿದ್ದರೆ ಅದು ಯಾವ ರೀತಿಯಲ್ಲಿ ಏನೇನು ತಂದ್ರಿ ಅಂತಂದು ಹೇಳ್ಬೋದಾ? ನಾನು ಸಚೇತಕನು ಅಂದ ಕೂಡಲೇ ಅದು
ಶಾಸನ ಸಭೆಯ ಅಂದರೆ ವಿಧಾನ ಪರಿಷತ್ತಿನ ಒಳಗಡೆ ಮಾಡಬೇಕಾದಂಥ ಕೆಲಸ ಕಾರ್ಯಗಳು. ಅದಕ್ಕೆ ಸರ್ಕಾರದ ಏನು ಅನುದಾನಗಳು ಇರೋದಿಲ್ಲ. ಮಂತ್ರಿಗಳಾದರೆ ಅನುದಾನ ಇರ್ತದೆ, ಅವರು ಅಧಿಕಾರ ಉಪಯೋಗ ಮಾಡಿ ರಾಜ್ಯದ ಉದ್ದಗಲಕ್ಕೂ ಹೋಗಿ ಜನರಿಗೆ ರೋಡು, ತೋಡು, ಮನೆ, ಬೇರೆ ಬೇರೆ ವಿಚಾರಗಳನ್ನು ಕೊಡಲಿಕ್ಕಾಗತ್ತೆ. ಆದರೆ ನನಗೆ ಇರುವಂಥ ಅವಕಾಶ ಶಾಸನ ಸಭೆಯ ಒಳಗಡೆ ಯಾವ ಶಾಸನಗಳನ್ನು ಮಾಡಿದರೆ ಸರ್ಕಾರಕ್ಕೆ ಉತ್ತಮ, ಯಾವ ಶಾಸನಗಳು ಯಾವ ರೀತಿಯಲ್ಲಿ ಪಾಸ್ ಮಾಡಿಕೊಳ್ಬೇಕು, ಸದಸ್ಯರ ಹಾಜರಾತಿಯನ್ನು ಹೇಗೆ ಶಾಸನ ಸಭೆಯ ಒಳಗೆ ಇಡಬೇಕು, ಶಾಸನದಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಯಾವ ರೀತಿಯಲ್ಲಿ ಮಾತಾಡಲಿಕ್ಕೆ ನಾನು ಕಲಿಸಿಕೊಡಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಏನು ಮಾತಾಡಬೇಕು, ಅವರಿಗೆ ಬೇಕಾದಂಥ ಸಬ್ಜೆಕ್ಟನ್ನು ಒದಗಿಸಿಕೊಡುವುದು ನನ್ನ ಕೆಲಸ ಆಗಿತ್ತು. ಇದು ನಾನು ಬಹಳ ನಿಷ್ಠೆಯಿಂದ ಮಾಡಿದ್ದೇನೆ. ಶಾಸನ ಸಭೆಯ ಸಂವಿಧಾನವನ್ನು ಕಲಿಸುವ ಕೆಲಸ ಮಾಡಿದ್ರಿ. ಇವತ್ತು ಸಿದ್ದರಾಮಯ್ಯನವರು ಒಮ್ಮೆ ವಿಧಾನ ಪರಿಷತ್ತಿಗೆ ಬಂದರು. ಆವಾಗ ಅವರು ಮುಖ್ಯಮಂತ್ರಿ 4ನೇ ವರ್ಷ. ಅವರು ಹೇಳಿದರು, ಐವನ್ ಡಿಸೋಜ ವಿಧಾನ ಪರಿಷತ್ನಲ್ಲಿ ಸಚೇತಕನಾದ ಮೇಲೆ ಅವರು ಮಾಡಿದಂಥ ಕೆಲಸ ನಾನು ಯಾವ ವಿಧಾನ ಪರಿಷತ್ನ ಸಚೇತಕರೂ ಮಾಡಿರಲಿಲ್ಲ ಅಂತೇಳಿ ಹೊಗಳಿಕೆಯನ್ನು ಹೇಳಿದರು. ಮತ್ತು ಹೇಳಿದರು, ನಾನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದಂಥ ಬಜೆಟನ್ನು ಸಮರ್ಥನೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸಮರ್ಥನೆ ಮಾಡಿದ್ದೆ. ಆವಾಗ ಮುಖ್ಯಮಂತ್ರಿಗಳು ಹೇಳಿದರು, ಐವನ್ ಡಿಸೋಜ ಇವತ್ತಲ್ಲ ನಾಳೆ ಒಬ್ಬ ದೊಡ್ಡ ಸಂಸದೀಯ ಪಟು ಆಗ್ತಾನೆ, ಅವನು ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ವಿಷಯವನ್ನು ವಿಶ್ಲೇಷಣೆ ಮಾಡ್ತಾನೆ, ಅವರಿಗೆ ಆ ಶಕ್ತಿ ದೇವರು ಕೊಟ್ಟಿದ್ದಾರೆ ಅಂತ ಮಾತನ್ನು ಮಾಡಲೇಬೇಕಲ್ವಾ. ತಾವೊಬ್ಬರು ನ್ಯಾಯವಾದಿಗಳು, ಕಾನೂನು ಓದಿದಂಥವರು, ನಿಮ್ಮಿಂದ ಆ ನಿರೀಕ್ಷೆ ಇದ್ದೇ ಇರ್ತದೆ ಅಲ್ವಾ? ಸರಿಯಾಗಿ ಇದ್ದರೂ ಕೂಡ ಈಗ ನಾನು ಭಾಳ ಜನ ಶಾಸಕರುಗಳನ್ನು ನೋಡಿದ್ದೇನೆ. ನಾನು ಒಬ್ಬ ಗ್ರಾಮೀಣ ಭಾಗದಿಂದ ಹೋಗಿರ್ತಕ್ಕಂಥವನು. ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜು ಮಾಲೀಕರು, ಮೆಡಿಕಲ್ ಕಾಲೇಜ್ ಮಾಲೀಕರು, ದೊಡ್ಡ ಕೈಗಾರಿಕಾ ಉದ್ಯಮಿಗಳು, ದೊಡ್ಡ ದೊಡ್ಡ ಜನ ವಿಧಾನ ಪರಿಷತ್ ಉದ್ಯಮಿಗಳು ವಿಧಾನ ಪರಿಷತ್ನ ಒಳಗಡೆ ಇದ್ದಾರೆ. ಅವರು ಸರ್ಕಾರದ ಮುಂದೆ ತರುವಂಥ ವಿಚಾರಗಳಿಗೂ ನಾನು ಸರ್ಕಾರದ ಮುಂದೆ ತರುವಂಥ ವಿಚಾರಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಒಂದು ವಿಚಾರ ನಿಮಗೆ ಗಮನಕ್ಕೆ ತರಬೇಕು. ನಾನು ವಿಧಾನ ಪರಿಷತ್ನ ಶಾಸಕನಾಗಿ 6 ವರ್ಷಗಳ ಕಾಲ ನನ್ನ ಅವಧಿಯಲ್ಲಿ ಸುಮಾರು 6.5 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಯಾರು ಬಡವರಿದ್ದಾರೆ, ಯಾರು ನರರೋಗದಿಂದ ನರಳ್ತಾರೆ, ಯಾರು ಕ್ಯಾನ್ಸರ್ ಚಿಕಿತ್ಸೆಗೆ ದುಡ್ಡು ಬೇಕಾಗ್ತದೆ, ರಾಜ್ಯದ ಉದ್ದಗಲಕ್ಕೂ ಹೋಗಿ ಯಾರು ನನ್ನ ಅರ್ಜಿಗಳನ್ನು ತಂದರು ಅದನ್ನು ಕಣ್ಣು ಮುಚ್ಚಿ ಜಾತಿ ಮತ ಭೇದ ನೋಡದೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಗರಿಷ್ಠ ಮಟ್ಟದ ಮೊತ್ತವನ್ನು ತಂದುಕೊಡುವಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಬಹುಶಃ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಯಿತು, ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮುಖ್ಯಮಂತ್ರಿ ಪರಿಹಾರ ನಿಧಿಯನ್ನು ಕೊಂಡೋದವರು ಯಾರು ಅಂತವರು ಪ್ರಶ್ನೆ ಹಾಕಿದರು. ಐ ವಾಸ್ ದ ಫಸ್ಟ್ ಮೆಂಬರ್. ವಿಧಾನ ಪರಿಷತ್ನಲ್ಲಿ 100ಕ್ಕೆ ಒಬ್ಬನೇ ಒಬ್ಬ ಅತ್ಯಂತ ಹೆಚ್ಚು ದುಡ್ಡು ಕೊಂಡೋದ ವಿಧಾನ ಪರಿಷತ್ನ ಸದಸ್ಯ ನಾನು ಅಂತೇಳೋ ಹೆಗ್ಗಳಿಕೆಗೆ ಅದು ಪಾತ್ರ ಆಯಿತು. ಸರ್, ನೀವು ಹೇಳ್ತಾ ಇದ್ರಿ ತಮಗೆ ಹೆಮ್ಮೆ ಇದೆ, ತಾವೊಬ್ಬ ಸಚೇತಕರಾಗಿ, ತಾವೊಬ್ಬ MLC ಆಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಪರಿಹಾರ ನಿಧಿಯನ್ನು ನಾನು ತಗೊಂಡಿದ್ದೇನೆ, ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ, ಸಂಸದೀಯ ಏನು ಕಾರ್ಯದರ್ಶಿಯಾಗಿ ಸದನದ ಒಳಗೆ ಏನೆಲ್ಲ ಮಾಡಬೇಕಿತ್ತೋ, ಹೊಸ ಏನು ಎಂಟ್ರಿ ಪಡೆದಿರ್ತಾರೆ ಅವರಿಗೆ ಏನೆಲ್ಲ ಕಲಿಸುವ ಕೆಲಸ ಮಾಡಬೇಕಿತ್ತು ಅದೆಲ್ಲವನ್ನು ನಾನು ಮಾಡಿದ್ದೇನೆ ಅನ್ನೋದನ್ನು ತಾವು ಹೇಳಿದ್ರಿ. ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಂದ ನಾನು ಈ ವಿಷಯದಲ್ಲಿ ಶಾಬಾಸ್ ಪಡೆದಿದ್ದೇನೆ ಅನ್ನೋ ವಿಷಯವನ್ನು ತಾವು ಹೇಳಿದ್ರಿ. ಈಗ ನೀವು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹಾಲಿ ಮತ್ತೆ ಶಾಸನ ಭವನಕ್ಕೆ ತಮಗೆ ಹೋಗಬೇಕು ಅಂತೇಳಿ ಮನಸ್ಸಿ ಇದೆಯಾ? ಇದ್ದರೆ ಅದು ಮುಂದಿನ ನಿಮ್ಮ ಹೆಜ್ಜೆ ಏನು? ರಾಜಕಾರಣದಲ್ಲಿ 1 ವರ್ಷಗಳ ಕಾಲ ಶಾಸಕರಾದರೆ ಸಾಕಾಗೋದಿಲ್ಲ. ಜನ ನಿರಂತರ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ, ನಮ್ಮ ಜೊತೆ ಬರ್ತಾರೆ. ಈಗ ನಾನು ಮಾಜಿ ಆಗಿದ್ದರೂ ಕೂಡ ನಾನು ವಿಧಾನ ಪರಿಷತ್ನ ಶಾಸಕನ ಅವಧಿ ಮುಗಿದು ಈಗ 1 ವರ್ಷ ಆಗಲಿಕ್ಕೆ ಆಯಿತು. ಆದರೆ ಇವತ್ತು ನಾನು ಏನು ವಿಧಾನ ಪರಿಷತ್ನ ಶಾಸಕನಾಗಿರುವ ಕೆಲಸ ಮಾಡಿದ್ನೋ ಅದೇ ರೀತಿ ಶಾಸನ ಸಭೆಯ ಒಳಗಡೆ ಹೋಗುವುದನ್ನು ಬಿಟ್ಟರೆ ಬೇರೆ ಎಲ್ಲ ಕೆಲಸಗಳನ್ನು ಇವತ್ತು ಮಾಡ್ತಾಯಿದ್ದೇನೆ. ಇವತ್ತಿನ ದಿನವೂ ಅದೇ ರೀತಿಯ ಸರ್ವಿಸನ್ನು ಕೊಡ್ತೇನೆ. ಇವತ್ತು ನನಗೆ ಸರ್ಕಾರದ ಕಚೇರಿ ಇಲ್ಲ, ನಾನೇ ಕಚೇರಿ ಮಾಡಿಕೊಂಡು ನನ್ನ ಕಚೇರಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ
ಸೇವೆ ಮಾಡಿಕೊಂಡು ಇವತ್ತು ಪರಿಹಾರ ನಿಧಿ ತರೋದು, ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡೋದು, ಜನರಿಗೆ ಸಹಾಯ ಮಾಡೋದು. ನಾವು ವಿಧಾನ ಪರಿಷತ್ನ ಸದಸ್ಯತ್ವ ಮುಂದೆ ನಾನು ಮುಗಿಯುವಷ್ಟರಲ್ಲಿ ಕೊರೋನಾ ಸ್ಟಾರ್ಟ್ ಆಯಿತು. 2020ರಿಂದ ಇವತ್ತು ಒಂದು 14-15 ತಿಂಗಳಾಯಿತು. ಈ 15 ತಿಂಗಳಲ್ಲಿ ನಾನು ಜನರ ಜೊತೆ ಇದ್ದಷ್ಟು, ಜನರ ಜೊತೆಗೆ ತಲುಪಿದಷ್ಟು ಬಹುಶಃ ಹಾಲಿ ಶಾಸಕರಾಗಲಿ ಅಥವಾ ವಿಧಾನ ಪರಿಷತ್ ಒಬ್ಬ ಶಾಸಕನಾಗಲಿ ಮುಟ್ಲಿಕ್ಕೆ ಸಾಧ್ಯವಾಗದಷ್ಟು ಮಟ್ಟಿಗೆ ನಾನು ಕೆಲಸ ಮಾಡಿದ್ದೇನೆ ಎಂಬ ಧೈರ್ಯ ನನಗಿದೆ. ಅಂದರೆ ನೀವು ಮಾಜಿಯಾಗೂ ಕೂಡ ನಾನು ನಿರಂತರವಾಗಿ ಹೌದು, ನನಗೆ ಮಾಜಿ ಬಗ್ಗೆ ಏನೂ ಡಿಫ್ರೆನ್ಸ್ ಆಗಲಿಲ್ಲ. ನಾನು ಇವತ್ತು ಮಾಜಿ ಅಂತ ನಾನು ತಿಳ್ಕೊಳ್ಳೋದು ಇಲ್ಲ. ಜನರ ಕೆಲಸ ಅಂದರೆ ಡಿಫ್ರೆನ್ಸ್ ಏನು ಅಂತಂದ್ರೆ ನಿಮಗೆ ಅನುದಾನ ಇಲ್ಲ. ಈಗ ಮಾಜಿ ಆಗಿರೋದ್ರಿಂದ ಅನುದಾನ ಇಲ್ಲದೆ ಇರ್ಬೋದು, DC ಆಫೀಸಿಗೆ ಮೀಟಿಂಗ್ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರ್ಬೋದು, ಶಾಸನಸಭೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರ್ಬೋದು. ಬಟ್ ನನಗೆ ಕೆಲಸ ಮಾಡಲಿಕ್ಕೆ ಈ 3 ಇಲ್ಲದಿದ್ರೂ ಜನರ ಕೆಲಸ ಮಾಡಲಿಕ್ಕೆ ನನಗೆ ಹೆಚ್ಚು ಅವಕಾಶಗಳಿದೆ ಅಂತ ನಾನು ಭಾವಿಸ್ತೇನೆ. ಒಬ್ಬ ಜನನಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜನ ನನ್ನ ಜೊತೆಯಲ್ಲಿದ್ದರೆ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿಗೆ ನಾನು ಹೇಳೋದು, ನನಗೆ ನಿನ್ನೆ ಕೆಲವು ಜನರು ಬಂದರು. ಅವರು ಬಾಗಲಕೋಟೆ, ಬಾದಾಮಿ ಈ ಕಡೆಯವರು ಬಂದರು. ಅವ್ರು ಏನು ಹೇಳಿದರು ಅಂದರೆ, ನನಗೆ ನೋಡಿ ರೇಷನ್ ನಮಗೆ ಎಲ್ಲಿ ಹೋದರೂ ಕೊಡಬೇಕು ಅಂತ ಕಾನೂನಿದೆ. ಕರ್ನಾಟಕ ರಾಜ್ಯದಲ್ಲಿ BPL ಕಾರ್ಡ್ ಇದ್ದರೆ ಮಂಗಳೂರಿನವನು ಬೀದರಿಗೆ ಹೋಗಿ ತೊಗೊಳ್ಬೋದು, ಬಾಗಲಕೋಟೆಗೆ ಹೋಗಿ ತೊಗೊಳ್ಬೋದು, ಅಥವಾ ಬಾದಾಮಿಗೆ ಹೋಗಿ ತೊಗೊಳ್ಬೋದು. ಕರ್ನಾಟಕದ ವ್ಯಾಪ್ತಿಯಲ್ಲಿ ಎಲ್ಲಿಯೂ ತೊಗೊಳ್ಬೋದು. ಆದರೆ ನನಗೆ ಅಂಗಡಿಗಳಲ್ಲಿ ಕೊಡ್ತಾ ಇಲ್ಲ ಸರ್, ನೀವು ನನಗೆ ಸಹಾಯ ಮಾಡಬೇಕು ಅಂದರು. ನಾನು ಅವ್ರನ್ನ ಹಿಡ್ಕೊಂಡು ಸೀದಾ ಅಂಗಡಿ ಬಾಗಿಲಿಗೆ ಹೋದೆ. ಯಾರು ನ್ಯಾಯಬೆಲೆ ಅಂಗಡಿ ಹೋಗಿ ನಾನು ಕೇಳಿದೆ, ನೋಡಪ್ಪ ಕಾನೂನು ಏನಿದೆ, ಅವರು ರಾಜ್ಯದ ಯಾವ ಮೂಲೆಯಲ್ಲಿಯೂ ತೆಗೆದುಕೊಳ್ಬೇಕು ಅಂತ ಕಾನೂನು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾಗಿದ್ದರೆ UT ಖಾದರ್ ಅವರು ರಾಜ್ಯದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಬೇಕಾಗಿದ್ದರೆ ನಾವು ಮಾಡಿದ್ದೇವೆ. ಯಾವ ಉದ್ದೇಶಕ್ಕಾಗಿ ಮಾಡಿದ್ದು? ಯಾವನು ಯಾವ ಭಾಗಕ್ಕೆ ಹೋದರೂ ಹಸಿವಿನಿಂದ ಇರಬಾರ್ದು ಅಂತೇಳಿ ಉದ್ದೇಶಕ್ಕಾಗಿ ಮಾಡಿದ್ದು. ನೀನು ಯಾಕೆ ನಿರಾಕರಣೆ ಮಾಡ್ತೀಯಾ? ನಿನ್ನ ಆಫೀಸರಿಗೆ ಫೋನ್ ಮಾಡಿ, DD ಫುಡ್ ಆ್ಯಂಡ್ ಸಿವಿಲ್ ಸರ್ವಿಸ್ಗೆ ಫೋನ್ ಮಾಡಿ, ಅವರಿಗೆ 60 ಕುಟುಂಬಗಳಿಗೆ ಅವರ ಏನು ಆಹಾರ ಇಲಾಖೆಯಿಂದ ಅಕ್ಕಿ, ಗೋಧಿ ಅಥವಾ ಇನ್ನೇನು ಕೊಡಬೇಕು, ಏನು ಕೊಡ್ತಾರೋ ಅದು ಕೊಡಿಸಿದೆ. ಆ ಕೊಡಿಸಿದಾಗ ಆದ ಸಂತೋಷ, ನನಗೆ ಆದ ಸಂತೋಷ, ಅವರಿಗೆ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ. ಬಟ್ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಯಾಕೆ? ಕಾನೂನಲ್ಲಿ ಅವರಿಗೆ ಕೊಡಬೇಕು ಅಂತ ಇದ್ದರೂ ಅದನ್ನು ಕೊಡದೇ ಇದ್ದಾಗ ಅದರ ವಿರುದ್ಧವಾಗಿ ನಾನು ಕರ್ಕೊಂಡೋಗಿ ಮಾತಾಡಿಸಿ ಕೊಡಿಸಿದೆ ಅಲ್ವಾ, ಆ ಸಮಾಧಾನ ನನಗಿದೆ. ಆ ಅಂಥದ್ದು ದಿವಸಕ್ಕೆ 10 ಕೆಲಸಗಳನ್ನು ಮಾಡ್ತೇನೆ. ನಾನೇ ಸ್ಮಶಾನಕ್ಕೆ ಹೋಗಿ ಹೆಣಗಳನ್ನು ಸುಡುವಂಥ ಕೆಲಸ ಮಾಡಿದ್ದೇನೆ. ಗೋರಿಯಲ್ಲಿ ಹೋಗಿ ಹೆಣಗಳನ್ನು ಉಳುವಂಥ ಕೆಲಸ ಮಾಡಿದ್ದೇನೆ. ಈಗಲೂ ಮಾಡ್ತಾ ಇದ್ದೇನೆ. ನಾನು ನನ್ನ ಜೀವದ ಹಂಗನ್ನು ಬದಿಗಿಟ್ಟು ಇವತ್ತು ಕೋವಿಡ್ ವಾರ್ಡ್ಗಳಲ್ಲಿ ಚಿಕಿತ್ಸೆ ಪಡೆಯುವಂಥವ್ರಿಗೆ ವೆಂಟಿಲೇಟರ್ ಕಡೆ ಹೋಗಿ ಬರ್ತೇನೆ. ವ್ಯಾಕ್ಸಿನೇಷನ್ಗೆ ಕೊಡಲಿಕ್ಕೆ ಕ್ಯಾಂಪ್ಗಳನ್ನು ಮಾಡಿ ವ್ಯಾಕ್ಸಿನೇಷನ್ನ ಕೊಡಿಸಿದೆ. ಏನು ಬೇಕು, ಜನರಿಗೆ ಏನು ಬೇಕು ಅದು ಕೆಲಸ ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ. ನಿಮ್ಮ ಶಕ್ತಿ ಮೀರಿ ನೀವು ಜನರಿಗೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಅದೆಲ್ಲವನ್ನು ಮಾಡ್ತಾನೆ ಬಂದಿದ್ದೀರಿ, ಈಗಲೂ ಮಾಡ್ತಾ ಇದ್ದೀರಿ, ಸರಿ, ಮುಂದೂ ಮಾಡುವ ಯೋಚನೆಯಲ್ಲಿ ಇದ್ದೀರಿ. ಅದಕ್ಕೆ ನೀವು ಕೇಳಿದ್ರಿ, ನೀವು ಮತ್ತೆ ನಿಮ್ಮ ಆಲೋಚನೆ ಏನು ಅಂತ. ಜನಸೇವೆ ಮಾಡುವಾಗ ನಮಗೆ ಹೆಚ್ಚು ಅವಕಾಶಗಳಿದ್ರೆ ಯಾಕೆ ಅಂತಂದ್ರೆ ಅಧಿಕಾರಗಳು ಯಾಕೆ ಅಂತಂದ್ರೆ ನೀವು ಲಾಸ್ಟ್ ಟೈಮ್ ನಾಮಿನೇಟ್ ವಿಧಾನ ಪರಿಷತ್ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆ ಆಗಬೇಕು ಅನ್ನುವ ಯೋಚನೆ ನಿಮಗೆ ಕಳೆದ 5 ವರ್ಷದಿಂದ ನಿಮ್ಮ ಓಡಾಟಗಳು, ನಿಮ್ಮ ಮನಸ್ಥಿತಿಯನ್ನು ಗ್ರಹಿಸಿ ನಾವು ಕೇಳ್ತಾ ಇರುವಂಥದ್ದು. ಹಾಗಾಗಿ ನಿಮಗೆ ಬೇಕಾಗಿರೋದು ಜನರಿಂದ ಗಳಿಸಬೇಕು ಅಂತಂದರೆ ನೀವು ವಿಧಾನಸಭೆಗೆ ನಿಲ್ಲಬೇಕು, ವಿಧಾನಸಭಾ ಚುನಾವಣೆಗೆ ನೀವು ನಿಲ್ಲಬೇಕು. ಹಾಗಾಗಿ ಬರುವ ಚುನಾವಣೆಯಲ್ಲಿ ತಾವು ವಿಧಾನಸಭೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಪೈಕಿ ಒಬ್ಬರಾಗಿರ್ತೀರೋ? ನಾನು ಎಂದೂ ವಿಧಾನ ಪರಿಷತ್ತಿನಲ್ಲಿ ಶಾಸಕನಾಗಬೇಕು ಅಂತ ಬಯಸಿದವನಲ್ಲ. ನಾನು 1994 ಕಾಪುನಿಂದ ಜನತಾದಳದಿಂದ ಕಂಟೆಸ್ಟ್ ಮಾಡಿದ್ದೆ. ನಾನು 27 ವಯಸ್ಸಿನವನಿದ್ದಾಗ ನಾನು 1400 ಓಟಿಗೆ ಸೋತೆ ಜನತಾದಳದ ಅಭ್ಯರ್ಥಿಯಾಗಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ. ತದನಂತರ ಕಾಂಗ್ರೆಸ್ಗೆ ಬಂದೆ 2013ರಲ್ಲಿ. 14ರ ಚುನಾವಣೆಯಲ್ಲಿ 2003ರಲ್ಲಿ ಬಂದೆ. 2004ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು. ಅಂದು ನನಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದರು, ಕಾಂಗ್ರೆಸ್ಗೆ ಬರಬೇಕಾಗಿದ್ದರೆ ಟಿಕೆಟ್ ಕೊಡಲಿಲ್ಲ. 2008ಗೆ ಆಗುವಾಗ ನನಗೆ ಟಿಕೆಟ್ ಕೊಟ್ಟರು. ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಫಸ್ಟ್ ಟೈಮ್ ಸೋತಿತ್ತು. ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದರು.
110 ಸೀಟ್ ಬಂತು ಹ್ಞೂ ಬಿ ಜೆ ಪಿಗೆ. ಆ ಸಂದರ್ಭದಲ್ಲಿ ಕೂಡ ನಾನು ಯೋಗೀಶ್ ಭಟ್ರ ಎದುರಲ್ಲಿ ಹೊಸ ಕ್ಷೇತ್ರದಲ್ಲಿ ಬರೀ 6,000 ಓಟಿಗೆ ಸೋತಿರ್ತಕ್ಕಂಥ. ನಂತರ 2008ರಿಂದ 2013ವರೆಗೆ ಸತತವಾಗಿ 5 ವರ್ಷಗಳ ಕಾಲ ವಾರಕ್ಕೆ 2 ಬಾರಿ ಆದರೂ ಕನಿಷ್ಠ ಪಕ್ಷ ನಾನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿ ಜೆ ಪಿಯ ಅಂದಿನ ಭ್ರಷ್ಟಾಚಾರ, ದುರಾಡಳಿತ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೆ. ಮತ್ತು ಎಲ್ಲ ತಯಾರಿಯನ್ನು ಮಾಡಿ 2013 ಚುನಾವಣೆಗೆ ಎಲ್ಲ ತಯಾರಿಗಳನ್ನು ಮಾಡಿದ್ದೆ. ಟಿಕೆಟ್ ಕೊಟ್ಟಿದ್ದರೆ 100ಕ್ಕೆ 100 ಗೆಲ್ತಿದ್ದೆ. ನನಗೆ ಪಕ್ಷದೊಳಗಡೆ ದ್ರೋಹ ಆಯಿತು, ಮೋಸ ಆಯಿತು, ನನಗೆ ಟಿಕೆಟ್ ಕೊಡಲಿಲ್ಲ. ಸರ್, ಆ ಮೋಸದ ಬಗ್ಗೆ ಏನಾದರೂ ಹೇಳ್ಬೋದಾ, ವಿವರಿಸಬಹುದಾ? ಅಲ್ಲ, ಅದು ಏನಾಯಿತು ಹೇಗಾಯಿತು ಅಂತ ಹೇಳುವಂಥ ಸಮಯ ಈಗಲ್ಲ, ಅದು ನಾನು ಮರೆತು ಬಿಟ್ಟಿದ್ದೇನೆ. ಆದರೆ 2008ರಲ್ಲಿ ನನಗೆ ಸೋತಿರ್ತಕ್ಕಂಥವು ನನಗೆ 2013ರಲ್ಲಿ ನನಗೆ ಅವಕಾಶ ಕೊಡಬೇಕಾಗಿತ್ತು. ನನಗಿಂತ ಹೆಚ್ಚು ಮತಗಳಲ್ಲಿ 25,000 ಮತದಲ್ಲಿ ಸೋತವರಿಗೂ ಟಿಕೆಟ್ ಕೊಟ್ಟು ನನ್ನನ್ನು ಒಬ್ಬರನ್ನು ಬಿಟ್ಟು ಜಿಲ್ಲೆಯಲ್ಲಿ ಬೇರೆ ಎಲ್ಲರಿಗೂ ಟಿಕೆಟ್ ಕೊಟ್ಟು ಸೋತವರಿಗೆ ಎಕ್ಸೆಪ್ಟ್ ಐವನ್ ಡಿಸೋಜ ಮಾಡಿದರು. ನನಗೆ ಮೋಸ ಆಗಿದೆ, ನನಗೆ ಅನ್ಯಾಯ ಆಗಿದೆ ಅಂತೇಳುವುದನ್ನು ಗಮನಿಸಿದ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ನನ್ನನ್ನು ವಿಧಾನ ಪರಿಷತ್ತಿಗೆ ಆ ವಿಧಾನಸಭೆಯ ಒಳಗಡೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದರು. ವಿಧಾನಸೌಧದ ಒಳಗಡೆ ಕೊಂಡೋಗುವಂಥ ಕೆಲಸ ಅದರ ಅರ್ಥ ನಿಮಗೆ ಅನ್ಯಾಯವನ್ನು ಸರಿಪಡಿಸಿದರು. ಮತ್ತು ನಾನು ನನಗೆ ಸಿಕ್ಕಿದಂಥ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿ ಜನರ ಜೊತೆ ಇದ್ದು, ನಾನು ನಿಮಗೆ ಹೇಳಿದೆ, ಒಬ್ಬ ವಿಧಾನ ಪರಿಷತ್ ಶಾಸಕನು 2 ಬಾರಿ 6 ವರ್ಷದ ಅವಧಿಯಲ್ಲಿ 2 ಹುದ್ದೆಗಳನ್ನು ಪಡೆದಿರ್ತಕ್ಕಂಥದ್ದು ರಾಜ್ಯದ ಚರಿತ್ರೆಯಲ್ಲಿಯೇ ಪ್ರಥಮ. ಒಮ್ಮೆ ನಾನು ಸಚೇತಕನಾಗಿದ್ದು ಮತ್ತು ಪಾರ್ಲಿಮೆಂಟರಿ ಸೆಕ್ರೆಟರಿ. ಯಾಕೆಂದರೆ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದೆ. 100ಕ್ಕೆ 100% ಅಟೆಂಡೆನ್ಸ್ ನಂದು. ವಿಧಾನ ಪರಿಷತ್ನ ಒಳಗಡೆ 100ಕ್ಕೆ 100% ಅಟೆಂಡೆನ್ಸು. 1 ಗಂಟೆ ಕೂಡ ನಾನು ವಿಧಾನಸಭೆಯ ಅಧಿವೇಶನವನ್ನು ಬಿಟ್ಟು ಹೊರಗೆ ಬಂದಿರಲಿಲ್ಲ. ಪ್ರತಿಯೊಂದು ಶಾಸನ ಮಾಡುವಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಇರ್ಬೋದು, 100ಕ್ಕೆ 100 ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳಿದಲ್ಲಿ ಐ ಆಮ್ ದ ಫಸ್ಟ್ ಒನ್. ಬರೀ 4 ಮಂದಿ ಕೇಳಿದರು, ಅದರಲ್ಲಿ ನಾನು ಒಬ್ಬ. 100% ಅಟೆಂಡೆನ್ಸ್, 100% ಕ್ವಶನ್ಸು ಮತ್ತು ರಾಜ್ಯದ ಉದ್ದಗಲಕ್ಕೂ ಇರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಂಥ ಅತ್ಯಂತ ಸಕ್ರಿಯ ಸದಸ್ಯರಲ್ಲಿ ನಾನು ಒಬ್ಬ ಅಂತ ಹೇಳಿದ್ರೆ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸೋದು. ಮತ್ತು ನಾನು ಹಾಗೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಪ್ರತಿ ವರ್ಷ ನಾನು ಏನೇನು ಕೆಲಸ ಮಾಡಿದ್ದೇನೆ ಅದರ ಪುಸ್ತಕವನ್ನು ಪ್ರಿಂಟ್ ಮಾಡಿ ಎಷ್ಟು ಜನರಿಗೆ ದುಡ್ಡು ತಂದು ಕೊಟ್ಟಿದ್ದೇನೆ, ಎಷ್ಟು ಜನರಿಗೆ ಅನುದಾನ ತಂದು ಕೊಟ್ಟಿದ್ದೇನೆ, ಎಷ್ಟು ರಸ್ತೆಗಳನ್ನು ರಿಪೇರಿ ಮಾಡಿಸಿದ್ದೇನೆ, ಎಷ್ಟು ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟಿದ್ದೇನೆ, ಇದು ಎಲ್ಲವನ್ನು ಪತ್ರಿಕೆ ಪುಸ್ತಕದ ಪ್ರಿಂಟ್ ಮಾಡಿ ಪ್ರತಿ ವರ್ಷ ಅದನ್ನು ರಿಲೀಸ್ ಮಾಡಿ ಜನರ ಕೈಗೆ ಕೊಟ್ಟಿದ್ದೇನೆ. ಸರ್, ನೀವು MLC ಆಗಿರುವ ಸಂದರ್ಭದಲ್ಲಿ ತಾವೊಂದು ಒಳ್ಳೆಯ ಯೋಜನೆ ತಂದಿದ್ರಿ. ಈ ಪವರ್ ವಿಷಯದಲ್ಲಿ ಸೋಲಾರ್ ಪವರ್ ಇದನ್ನು ನೀವು ಮಾಡಬೇಕು ಅನ್ನೋದನ್ನು ಇಲ್ಲಿ ನೀವು ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸೋಲಾರ್ ವಿದ್ಯುತ್ ಪ್ರೊಡಕ್ಷನಲ್ಲಿ ದಕ್ಷಿಣ ಕನ್ನಡ 2ನೇ ಸ್ಥಾನದಲ್ಲಿದೆ. ಅವರಿಗೆ ವಿದ್ಯುತ್ ಇಲಾಖೆಗೆ ನೀವು ಕೇಳಿ, ನಮ್ಮ ಊರಿನಲ್ಲಿ ರೂಫ್ ಟಾಪ್ ಸೋಲಾರ್ ಅಂದರೆ ಮನೆಯ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಂತೇಳುವುದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಪರಿಚಯ ಮಾಡಿ ಅದನ್ನು ಮನೆ ಮನೆಗೆ ಪ್ರಚಾರ ಮಾಡಿ ಮೊದಲ ಬಾರಿಗೆ ನನ್ನ ಮನೆಗೇ 10 ಕಿಲೋವ್ಯಾಟಿನ ಪವರ್ ಪ್ಯಾನಲನ್ನು ಹಾಕಿದ್ದದು ನಾನು. ಮತ್ತು ಪ್ರತಿಯೊಂದು ಮನೆಗೆ ಹೋಗಿ, ಅದು ಮಾತ್ರ ಅಲ್ಲ, ನಿಮ್ಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಪುತ್ತೂರಿನಲ್ಲಿ ಈ ಪೆರಾಬೆ ಅಂತ ಒಂದು ವಿಲೇಜ್ ಇದೆ, ಪೆರಾಬೆ ವಿಲೇಜ್. ಅಲ್ಲಿ ಅಂಗವಿಕಲರಿದ್ದಾರೆ, ಅಲ್ಲಿ ವಿದ್ಯುತ್ ಕಂಬಗಳೇ ಹೋಗಿಲ್ಲ, ಅವರು ವಿದ್ಯುತ್ತನ್ನೇ ನೋಡಿಲ್ಲ. ಆ ಗ್ರಾಮಗಳಿಗೆ ಅವರ ಮನೆಗೆ 40 ಮನೆಗಳಿಗೆ ಒಂದು ವಿದ್ಯುತ್ ಪ್ಯಾನಲ್, ಇದು ಸೋಲಾರ್ ಪ್ಯಾನಲ್ ಹಾಕಿ ಒಂದು ಟ್ಯೂಬ್ಲೈಟು, ಎರಡು ಟ್ಯೂಬ್ಲೈಟು, ಒಂದು ಫ್ಯಾನು, ಒಂದು ಮೊಬೈಲ್ ಚಾರ್ಜರು, ಇಷ್ಟನ್ನು ಪರ್ಮನೆಂಟಾಗಿ 5 ವರ್ಷಗಳ ಕಾಲ ಅವರ ಮನೆಗೆ ಹಾಕುವ ರೀತಿಯಲ್ಲಿ ಮನೆಗಳಿಗೆ ಸೋಲಾರಿನಲ್ಲಿ ಮಾಡಿಕೊಟ್ಟಿದ್ದೇನೆ. ಅದು ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸರಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಸುಮಾರು 100 ಶಾಲೆಗಳಿಗೆ 3 ಕಿಲೋವ್ಯಾಟಿನ ಸೋಲಾರ್ ಪ್ಯಾನಲ್ ಹಾಕಿ ಅವರಿಗೆ ಬೇಕಾದಷ್ಟು ವಿದ್ಯುತ್ತನ್ನು ಸೂರ್ಯನ ಕಿರಣದಿಂದಲೇ ಪ್ರೊಡ್ಯೂಸ್ ಮಾಡಿ ಅದರಿಂದ ಉಳಿದ ವಿದ್ಯುತ್ತನ್ನು ನಿಗಮಕ್ಕೆ ಕೊಟ್ಟು ಆ ನಿಗಮದಿಂದ ಬರುವಂಥ ಆದಾಯದಿಂದ
ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತೇಳೋದನ್ನು ಕೂಡ ಜಾರಿ ತಂದಿದೆ. ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಇದು ನೋಡಿದ ಪ್ರಕಾರ ತಂದಿರುವಂತ ಪ್ರಥಮ ಸದಸ್ಯರು. ಮತ್ತು ವಿಧಾನ ಪರಿಷತ್ತಿನಲ್ಲಿ ಸೋಲಾರ್ ವಿದ್ಯುತ್ ಶಕ್ತಿ ಬಗ್ಗೆ ಚರ್ಚೆ ನಡೆಸಿ ಇಡೀ ದಿವಸ ಸದನದ ಸುಮಾರು 75 ಮಂದಿ ಮೆಂಬರ್ಗಳಲ್ಲಿ 60 ಮಂದಿಯವರು ಈ ಸೋಲಾರ್ ಬಗ್ಗೆ ಮಾತಾಡಿಸಿ ಅವರವರ ಕ್ಷೇತ್ರಗಳಲ್ಲಿ ಹೇಗೆ ಸೋಲಾರನ್ನು ಇಂಪ್ಲಿಮೆಂಟ್ ಮಾಡಬಹುದು, ಸ್ಟ್ರೀಟ್ ಲೈಟ್ ಸೋಲಾರ್ ಹೇಗೆ ಹಾಕ್ಬೋದು ಅಥವಾ ಬೇರೆ ಬೇರೆ ಕಟ್ಟಡಗಳಲ್ಲಿ ಹೇಗೆ ಹಾಕ್ಬೋದು ಅಂತೇಳುವುದನ್ನು ಮನದಟ್ಟು ಮಾಡಿ ವಿಧಾನಸೌಧದ ಮತ್ತು ವಿಕಾಸಸೌಧದಲ್ಲಿ ಪ್ರಥಮ ಬಾರಿಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಪವರನ್ನು ಹಾಕಿಸುವುದರಲ್ಲಿ ಕೂಡ ಅದೇ ಸದನದಲ್ಲಿ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿ ತೀರ್ಮಾನ ಮಾಡಿ ಇವತ್ತು ವಿಧಾನಸೌಧದಲ್ಲಿ ಮತ್ತು ವಿಕಾಸಸೌಧದಲ್ಲಿ ಸೋಲಾರ್ ಪ್ಯಾನಲ್ಸ್ ಹಾಕಿದರೆ ಅದಕ್ಕೆ ನಾನು ತಂದಂತಹ ಸಬ್ಜೆಕ್ಟ್ ಮೂಲಕನೇ ಕಾರಣ ಆಯಿತು. ಮೂಲ ಬೀಜ ಇಲ್ಲಿದೆ ಅಂತ ನಾವು ಈಗ ಮಂಗಳೂರಿನಲ್ಲಿ ತಗೊಳ್ಳಿ, ಪೊಲೀಸ್ ಠಾಣೆಗಳಲ್ಲಿ, DC ಆಫೀಸಲ್ಲಿ, ಮೂಡ ಆಫೀಸ್ನಲ್ಲಿ, ನಗರ ಪಾಲಿಕೆಯಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಇವತ್ತು ಸೋಲಾರ್ ವಿದ್ಯುತ್ ಶಕ್ತಿ ಪ್ರೊಡಕ್ಷನ್ ಆಗ್ತದೆ. ಅದಕ್ಕೆ ನಾನೇ ಕಾರಣ ಅನ್ನೋದಕ್ಕಿಂತ ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸಿ ಸರಕಾರದಿಂದ ಸರ್ಕ್ಯುಲರ್ನ ಕಳಿಸಿ ಮತ್ತು ಯಾರು ಸೋಲಾರ್ ಪ್ಯಾನಲ್ ಆಗ್ತಾರೋ ಅವರಿಗೆ ಬ್ಯಾಂಕಿನಿಂದ ಸಾಲದ ವ್ಯವಸ್ಥೆ ಮಾಡಿಸಿ ಸಬ್ಸಿಡಿ ಕೊಟ್ಟು ಹೊಸ ಮನೆ ಕಟ್ಟುವಾಗ 2,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಮನೆ ಕಟ್ಟಬೇಕಾದ್ರೆ ಲೈಸೆನ್ಸ್ ಕೊಡುವಾಗಲೇ ಅದಕ್ಕೆ ನೀರು ಇಂಗಿಸುವುದು, ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವುದು ಕಂಡೀಷನ್ ಹಾಕಿಯೇ ಕೊಡಬೇಕು ಅಂತ ಇಡೀ ರಾಜ್ಯಕ್ಕೆ ಸರ್ಕ್ಯುಲರ್ ಕೊಟ್ಟು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೊಬ್ಬ ವಿಧಾನ ಪರಿಷತ್ತಿನ ನಾಮಿನೇಟೆಡ್ ಮೆಂಬರ್ ಆಗಿ ಮಾಡಿದ್ದೇನೆ ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ಇದನ್ನೇ ನಾವು ಒಬ್ಬ ಆ್ಯಕ್ಟಿವ್ ಮೆಂಬರ್ ಅಂತ ಹೇಳ್ಬೋದೇ? ಇಟ್ಸ್ ನಾಟ್ ದ್ಯಾಟ್. ನಮ್ಮ ಅವಕಾಶಗಳು ಸಿಕ್ಕಿದಾಗ ನಮ್ಮಲ್ಲಿ ಏನು ತಿಳುವಳಿಕೆ ಇದೆ, ನಾವು ಏನು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳೋದು. ಮತ್ತೊಬ್ಬ ಶಾಸಕನ ಅಧಿಕಾರ ಏನು, ನಮ್ಮಲ್ಲಿ ಏನು ಅಂದರೆ ಶಾಸಕನು ಅಂದರೆ ಬರೀ ತೋಡು ಮಾಡೋದು, ನೀರು ಕೊಡುವುದು ಅಂತ ಇದೆ. ಅದು ತಪ್ಪು. ಒಬ್ಬ ಶಾಸಕ ಅಂದರೆ ಶಾಸನವನ್ನು ರಚನೆ ಮಾಡುವನು. ಹೌದು. ಶಾಸನ ಸಭೆಯಲ್ಲಿ ಒಬ್ಬ ಶಾಸಕನಾಗಿ ಇಡೀ ರಾಜ್ಯಕ್ಕೆ ಒಂದು ಕಾನೂನನ್ನು ಹೇಗೆ ತರ್ಬೋದು ಅಂತ ಹೇಳೋದಕ್ಕೆ ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ. ಸೋಲಾರ್ ಪವರನ್ನು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪಾಪ್ಯುಲರೈಸ್ ಮಾಡಲಿಕ್ಕೆ ನಾನೊಬ್ಬ ವಿಧಾನ ಪರಿಷತ್ ಶಾಸಕನಾಗಿ ಒಂದು ವಿಷಯವನ್ನು ಚರ್ಚೆಗೆ ತಂದು ಆ ವಿಷಯದ ಮೇಲೆ ಚರ್ಚೆ ನಡೆಸಿ ಮಂತ್ರಿಗಳನ್ನು ಅಲ್ಲಿಗೆ ಕರೆಸಿ, ಮುಖ್ಯಮಂತ್ರಿಗಳನ್ನು ಅಲ್ಲಿ ಕರೆಸಿ ಅದನ್ನು ಕಾನೂನಾಗಿ ಮಾಡ್ತಕ್ಕಂಥ ಶಕ್ತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನನಗೆ ಬರ್ತದಂತ ಆದರೆ ಪ್ರತಿಯೊಬ್ಬ ಸದಸ್ಯನಿಗೂ ಆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಕೆಲವರು ನಮ್ಮದು ಕೆಲಸ ಖಾಲಿ ತೋಡು ಮಾಡೋದು, ರೋಡು ಮಾಡೋದು ಅಥವಾ ತಪ್ಪಿದ್ರೆ ನೀರು ಕೊಡೋದು ಇದು ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ದಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್ ಎನ್ MLA ಟು ಮೇಕ್ ಗುಡ್ ಲೆಜಿಸ್ಲೇಷನ್. ಒಳ್ಳೆಯ ಕಾನೂನು ಮಾಡುವಂಥ ರಸ್ತೆ, ತೋಡು, ನೀರು ಇವೆಲ್ಲ ನಿರಂತರವಾಗಿ ನಡೀತಾ ಇರುವಂಥ ಹೊಸ ಅಭಿವೃದ್ಧಿ ಕೆಲಸ, ಹೊಸ ಯೋಜನೆಯನ್ನು ಸೃಷ್ಟಿಸುವಂಥದ್ದು ಒಬ್ಬ ಶಾಸಕನ ಕರ್ತವ್ಯ, ಒಬ್ಬ ಜನಪ್ರತಿನಿಧಿ ಆದವನ ಕರ್ತವ್ಯ ಅಂತ ತಾವು ಹೇಳ್ತಾ ಇದ್ದೀವಿ. ಸರ್, ಮುಂದಿನ ಚುನಾವಣೆಯಲ್ಲಿ ಹಿಂದಾದ ಅನ್ಯಾಯ ಮರುಕಳಿಸಿದರೆ ತಮ್ಮ ನಿರ್ಧಾರ ಏನಿರುತ್ತದೆ? ಈಗ ಪಕ್ಷ ನನ್ನನ್ನು ಗುರುತಿಸಿದೆ. ನನ್ನಲ್ಲಿರುವಂಥ ಪಕ್ಷದ ಮೇಲೆ ನನ್ನ ಕಮಿಟ್ಮೆಂಟ್ ಅನ್ನು ಗುರುತಿಸಿದೆ. ಅದಕ್ಕೋಸ್ಕರ ನನ್ನನ್ನು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷದ ಸೆಕ್ರೆಟರಿಯನ್ನಾಗಿ ಮಾಡಿದ್ದಾರೆ. ನೀವು ಅದನ್ನು ಹೇಳಲಿಲ್ಲ. ನಾನು ಅಟ್ ಪ್ರೆಸೆಂಟ್ ಐ ಆಮ್ ದಿ ಸೆಕ್ರೆಟರಿ AICC. ಆಲ್ ಇಂಡಿಯಾ ಕಾಂಗ್ರೆಸ್ಗೆ ನನಗೆ ಸೆಕ್ರೆಟರಿ ಮಾಡಬೇಕಾಗಿದ್ರೆ ನನ್ನ ಮೇಲೆ ಪಕ್ಷ ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾದ್ರೆ ನಾವೀಗ ರಾಷ್ಟ್ರೀಯ ನಾಯಕರು ಅಂತ ಹೇಳ್ಬೋದು. ಅದು ಅಲ್ಲದೆ ಅದು ಅಲ್ಲದೆ ನನ್ನನ್ನು ಕೇರಳಕ್ಕೆ ಉಸ್ತುವಾರಿಯಾಗಿ ಕಳಿಸಿದರು. ಕೇರಳ ರಾಜ್ಯದ ಅತ್ಯಂತ ಕ್ರೂಷಿಯಲ್ ಆದಂಥ, ಅತ್ಯಂತ ಕುತೂಹಲಕಾರಿ ಆಗಿರ್ತಕ್ಕಂಥ ಚುನಾವಣೆಗೆ ನನ್ನನ್ನು ಮಿಡಲ್ ಕೇರಳಕ್ಕೆ 5 ಜಿಲ್ಲೆಗಳ ಇನ್ಚಾರ್ಜ್ ಕೊಟ್ಟು ನನ್ನನ್ನು ಉಸ್ತುವಾರಿಯನ್ನೇ ಕಳಿಸ್ತಾರೆ. ನಾನು ಕಳಿಸಿದ ಮೇಲೆ ಯಾವ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿತೋ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು 109 ದಿನಗಳ ಕಾಲ ಸತತವಾಗಿ ಮಧ್ಯ ಕೇರಳದಲ್ಲಿ ಇದ್ದು ಪ್ರತಿಯೊಂದು ಮನೆ ಮಾತಾಗಿ ಒಬ್ಬ AICC ಸೆಕ್ರೆಟರಿ ಬೂತ್ ಲೆವೆಲ್ಗೆ ಹೋಗಿ ಮೈ ಬೂತ್ ಈಸ್ ಮೈ ಪ್ರೈಡ್ ಅಂತೇಳುವ ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ತತ್ವದ ಅಡಿಯಲ್ಲಿ ಬೂತ್ ಕಮಿಟಿಗಳನ್ನ ರಚನೆ ಮಾಡಿ
ಅಲ್ಲಿರುವಂಥ ಪ್ರತಿಯೊಬ್ಬ ಪಕ್ಷದ ನಾಯಕರ ಗುರುತಿಸುವುದು ಮತ್ತು ಹೆಗ್ಗಳಿಕೆಗೆ ನಾನು ಕಮಿಟ್ಮೆಂಟನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ದೇನೆ ಸರ್. ಹಾಗಾಗಿ ಇವತ್ತು ನನಗೆ ಧೈರ್ಯ ಇದೆ. 2013ರಲ್ಲಿ ಆದ ಅನ್ಯಾಯ ನನಗೆ ಮತ್ತೊಮ್ಮೆ ಆಗೋದಿಲ್ಲ. ನನಗೆ ಖಂಡಿತವಾಗಿ ಮುಂದಿನ ಬಾರಿಗೆ ವಿಧಾನಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ನಾನು ಅದನ್ನು ಕೆಲಸ ಮಾಡ್ತೇನೆ. ನನಗೆ ಅನೇಕ ವಾಟ್ಸಪ್ ಕಾಲ್ಗಳು ಬರ್ತವೆ, ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಿದೆ, ವಿ ವಾಂಟ್ ಯು ಟು ರೆಪ್ರೆಸೆಂಟ್ ನೆಕ್ಸ್ಟ್ ಟೈಮ್ ಫ್ರಮ್ ಮ್ಯಾಂಗ್ಳೂರ್ ಅಂತ ಬರೀತಾರೆ. ನೀವು ಮುಂದಿನ ಬಾರಿ ನಮ್ಮ ಶಾಸಕರಾಗಿ ಕೆಲಸ ಮಾಡಬೇಕು, ನಿಮ್ಮ ಕಮಿಟ್ಮೆಂಟ್ ನಿರೀಕ್ಷೆಯಲ್ಲಿ ನಾವಿದ್ದೇವೆ, ನಿಮ್ಮ ಕಮಿಟ್ಮೆಂಟು ನಿಮ್ಮ ಜವಾಬ್ದಾರಿ ನಮಗೆ ಮೆಚ್ಚುಗೆ ಇದೆ ಅಂತ ಹೇಳಿಕೊಂಡು ಅನೇಕ ಜನ ಬರೀತಾರೆ. ಅದರವರ ಇಷ್ಟಪಟ್ಟು ಬರೀತಾರೆ, ಅಭಿಮಾನದಿಂದ ಬರೀತಾರೆ. ಹಾಗಾಗಿ ನಾನು ಸಮಾಜ ಸೇವಕನಾಗಿ ಮತ್ತೊಮ್ಮೆ ವಿಧಾನಸಭೆಗೆ ಹೋದರೆ ಹೆಚ್ಚು ಜನರಿಗೆ ಸಹಾಯ ಮಾಡಲಿಕ್ಕೆ ಆಗ್ಬೋದು ಅಂತೇಳುವ ಚಿಂತನೆ ನನ್ನಲ್ಲಿದೆ. ಹಾಗಾಗಿ ಜನ ತೀರ್ಮಾನ ಮಾಡಬೇಕು, ಪಕ್ಷ ತೀರ್ಮಾನ ಮಾಡಬೇಕು. ಖಂಡಿತವಾಗಿ ಅವಕಾಶ ಕೊಟ್ಟರೆ ಮುಂದೆ ಅವಕಾಶವನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ಕೆಲಸವನ್ನು ಜನರಿಗೋಸ್ಕರ ಮಾಡಬಹುದು ಅಂತ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೆ. ಸರ್, ಈಗ ನೀವು ಕಾಂಗ್ರೆಸ್ ಪಕ್ಷ ನಿಮಗೊಂದು ಜವಾಬ್ದಾರಿ ಕೊಟ್ಟಿತ್ತು ಕೇರಳದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ನೀವು ಹೇಳಿದರೆ 5 ಜಿಲ್ಲೆಯಲ್ಲಿ ನನಗೆ ಉಸ್ತುವಾರಿ ಇತ್ತು. ಆ 5 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಷ್ಟು % ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ ಸರ್? ಅಲ್ಲಿಯ ಚುನಾವಣೆ ಮತ್ತು ಅಲ್ಲಿ ಜನರಲ್ಲಿರ್ತಕ್ಕಂಥ ಭಾವನೆಗಳು ಬೇರೆಯೇ ಇದೆ. ನಾವು 109 ದಿನದಲ್ಲಿ ಹೋಗಿ ಚುನಾವಣೆಯನ್ನು ಗೆಲ್ಲಿಸಿಕೊಂಡು ಬರುವ ಶಕ್ತಿ ನಮ್ಮಲ್ಲಿಲ್ಲ. ಅದು ಕೆಲಸ ನಮ್ಮದಲ್ಲ. ನಮ್ಮ ಜವಾಬ್ದಾರಿ ಇದ್ದದ್ದು ಪಾರ್ಟಿಯನ್ನು ಸಂಘಟನೆ ಮಾಡುವಂಥ. ಪಾರ್ಟಿ ಆರ್ಗನೈಸ್ ಮಾಡಿ ಪಕ್ಷ ಯಾರು ಕ್ಯಾಂಡಿಡೇಟ್ ಕೊಡ್ತಾರೋ ಅವರಿಗೆ ಕೆಲಸ ಮಾಡಲಿಕ್ಕೆ ವರ್ಕರ್ಸನ್ನು ತಯಾರು ಮಾಡುವಂಥ. ದಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪಾರ್ಟಿ. ವೋಟರ್ಸಿಗೆ ಏನು ಕೊಡಬೇಕೋ, ಕಮಿಟ್ಮೆಂಟ್ ಮಾಡಬೇಕು, ಅದು ಜವಾಬ್ದಾರಿ ಕ್ಯಾಂಡಿಡೇಟ್. ನಾವು ನಮ್ಮ ಕೆಲಸ ಮಾಡಿದ್ದೀವಿ. ನಾವು ಸಾಕಷ್ಟು, ನನ್ನ ಭಾಗದಲ್ಲಿ ನಿಮಗೆ ಹೇಳಬೇಕಾಗಿದ್ದರೆ ಹಿಂದೆ 46 ವಿಧಾನಸಭಾ ಕ್ಷೇತ್ರಗಳು ನನ್ನ 5 ಜಿಲ್ಲೆ ಒಳಗಡೆ ಬರ್ತದೆ. ಅದರಲ್ಲಿ ಕೆಲವು ಮುಸ್ಲಿಂ ಲೀಗ್ ಕ್ಯಾಂಡಿಡೇಟು ಇದ್ದಾವೆ, ಕೆಲವು ಕೇರಳ ಕಾಂಗ್ರೆಸ್ ಕ್ಯಾಂಡಿಡೇಟು ಇದ್ದಾವೆ, ಕಾಂಗ್ರೆಸ್ನ ಕ್ಯಾಂಡಿಡೇಟು ಇದ್ದಾವೆ. ಕಳೆದ ಬಾರಿಗಿಂತ 9 ಸೀಟು ಹೆಚ್ಚು ತಂದೆ ನಾನು. 9 members more than the last time. ಕಳೆದ ಬಾರಿಗಿಂತ 9 ಸೀಟು ನನ್ನ 5 ಜಿಲ್ಲೆಗಳಲ್ಲಿ ಜಾಸ್ತಿ ಬಂತು. ಆದರೆ ಒಟ್ಟಾರೆಯಾಗಿ ಲೆಕ್ಕ ತಗೊಂಡಾಗ ಕಳೆದ ಬಾರಿಗಿಂತ ಕಾಂಗ್ರೆಸ್ UDFಗೆ ಒಟ್ಟಾರೆ ಕಾಂಗ್ರೆಸ್ನ ಒಕ್ಕೂಟಕ್ಕೆ ಕಡಿಮೆ ಆಯಿತು. ಕಡಿಮೆ ಆಗಲಿಕ್ಕೆ ಕಾರಣ ಮುಸ್ಲಿಂ ಲೀಗು ಕಳೆದ ಬಾರಿ 23 ಸೀಟ್ ತಗೊಂಡು 19 ಸೀಟಲ್ಲಿ ಗೆದ್ದಿದ್ರು. ಈ ಸಲ 27 ಸೀಟ್ ಕೊಟ್ಟಿತ್ತು ಅವರಿಗೆ. ಅವರು ಬರೀ 14 ಸೀಟುಗಳಲ್ಲಿ ಗೆದ್ದರು. ಅವರು ಕಡಿಮೆ ತಗೊಂಡ್ರು. ಅವರು ಕಳೆದ ಬಾರಿ 23 ತಗೊಂಡು 19 ಗೆದ್ದರು. ಈ ಸಲ 27 ಸೀಟ್ ತಗೊಂಡು ಬರೀ 14ರಲ್ಲಿ ಗೆದ್ದರು. ಅಂದರೆ 5 ಸೀಟು ಅವರಿಂದ ಕಡಿಮೆ ಆಯಿತು ನಮ್ಮ ಪಾಲಿಗೆ. ಕಾಂಗ್ರೆಸ್ ಕಳೆದ ಬಾರಿ 21 ಸೀಟ್ ಇತ್ತು, ಈ ಬಾರಿ 22 ಸೀಟ್ ಪಡ್ಕೊಂಡಿತ್ತು. ಕಾಂಗ್ರೆಸ್ ಹ್ಯಾಸ್ ಗೇನ್ಡ್ 1 more seat. ಬಟ್ ನಮ್ಮ ಪಾರ್ಟ್ನರ್ಸ್ ಯಾರಿದ್ದಾರೆ, ಕೇರಳ ಕಾಂಗ್ರೆಸ್ಸು ಕಳೆದ ಬಾರಿ ಅದು ಅನ್ಡಿವೈಡೆಡ್ ಆಗಿರಲಿಲ್ಲ, ಒಂದೇ ಕೇರಳ ಕಾಂಗ್ರೆಸ್ ಇತ್ತು. ಆವಾಗ ನಮಗೆ ಅವರು 9 ಸೀಟ್ ತಂದಿದ್ರು. ಈ ಸಲ ಕೇರಳ ಕಾಂಗ್ರೆಸ್ ಒಟ್ಟಾರೆಯಾಗಿ ತುಂಡಾಗಿ ಒಂದು ಭಾಗ ಅವರು LDF ಜೊತೆ ಹೋದರು, ಒಂದು ಭಾಗ ನಮ್ಮೊಟ್ಟಿಗೆ ಬಂತು. ಅವರಿಂದ ನಮಗೆ 6 ಸೀಟ್ ನಷ್ಟ ಆಯಿತು. ಈಗ ಒಟ್ಟಾರೆಯಾಗಿ ಅಧಿಕಾರಕ್ಕೆ ಬರಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳೋದು ಕೂಡ ಅದು ಕಾರಣ. ಒಟ್ಟಾರೆಯಾಗಿ ನಾವು ನಿಮ್ಮ ವಿಷಯಕ್ಕೆ ಬಂದಾಗ ಒಟ್ಟಾರೆಯಾಗಿ ನೀವು ಉಸ್ತುವಾರಿ ವಹಿಸಿಕೊಂಡ ಪ್ರದೇಶದಲ್ಲಿ ನೀವು ಕಾಂಗ್ರೆಸ್ ಅಂದರೆ ನಿಮ್ಮ ಒಂದು ಒಕ್ಕೂಟಕ್ಕೆ ಪ್ಲಸ್ ಮಾಡಿಕೊಟ್ಟಿದ್ದೀರಿ. ಖಂಡಿತ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಅಲ್ಲಿಯ PCC ಅಧ್ಯಕ್ಷರು, ಅಲ್ಲಿಯ ಒಪೋಸಿಷನ್ ಲೀಡರು, ಅಲ್ಲಿಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಉಮ್ಮನ್ ಚಾಂಡಿ ಅವರು ಮೊನ್ನೆ ನನಗೆ ಚುನಾವಣೆ ಆದಮೇಲೆ ಫೋನ್ ಮಾಡಿದರು. ನಿಮ್ಮ ಕಾಂಟ್ರಿಬ್ಯೂಷನ್ ಇನ್ ಕೇರಳ ಅದು ಅತ್ಯಂತ ದೊಡ್ಡ ಮಟ್ಟದ್ದು ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ರು. ನೀವು ಹೋರಾಟ ಮಾಡಿದ್ದು, ನೀವು ಮಾಡಿದ ಕೆಲಸಕ್ಕೆ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಇನ್ ಕೇರಳ ನಿಮಗೆ ಋಣಿಯಾಗಿದೆ ಅಂತ ಹೇಳೋ ಮಾತನ್ನು 3 ಸಲ ಹೇಳಿದ್ದಾರೆ. ಹಾಗಾಗಿ ನಮಗೆ ಆತ್ಮತೃಪ್ತಿ ಇದೆ, ಮನಸ್ಸಿಗೆ ತೃಪ್ತಿ ಇದೆ. ನಾವು ಒಳ್ಳೆ ಕೆಲಸವನ್ನು ಆ ಭಾಗದಲ್ಲಿ ಮಾಡಿದ್ದೇವೆ ಅಂತ ಹೇಳೋದು. ಸರ್, BJP ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ತುದಿಗೆ ಹೋಗಿ ಬಹುಶಃ ಈ ಇಳಿಜಾರಿನತ್ತ ಮುಖ ಮಾಡಿದ ಹಾಗೆ ಕಾಣಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗ ಸುಮ್ಮನೆ
ಕುಳಿತುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಸಾಕಷ್ಟು ನಷ್ಟದ ಕುರ್ಚಿಯಲ್ಲಿ ಕುಳಿತುಕೊಂಡಿದೆ. ಈ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ನಾಯಕರುಗಳ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಕೊರತೆ ಇರುವ ಈ ಸಂದರ್ಭದಲ್ಲಿ ತಮ್ಮಂತಹ ಒಬ್ಬ ಯುವಕರು, ಚತುರರು ಅಥವಾ ಚುರುಕು ನಡೆಯವರು ಅಥವಾ ಚುರುಕು ಸಂಘಟಕರು ಕಾಂಗ್ರೆಸ್ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತ ಅನಿಸೋದಿಲ್ವ? ಅಥವಾ AICC ಇದನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆಯಾ? ರಾಜ್ಯದಲ್ಲಿ ಇವತ್ತು BJPಯ ಏನು ಮೇಲೆ ನಿರೀಕ್ಷೆ ಜನ ಇಟ್ಟುಕೊಂಡಿದ್ರು ಅದು ಇವತ್ತು ಹುಸಿಯಾಗಿಬಿಟ್ಟಿದೆ. ಜನ ನಿರೀಕ್ಷೆಯನ್ನು ಕಳ್ಕೊಂಡಿದ್ದಾರೆ BJP ಮೇಲೆ. ಈಗ ಚುನಾವಣೆ ಯಾವಾಗ ಬರ್ತದೆ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತದಾರರು ಕೇಳ್ತಾರೆ. ನನ್ನ ಹತ್ರ ಹಲವು ಬಾರಿ ಕೇಳಿದ್ದುಂಟು, ಚುನಾವಣೆ ಎದಕ್ಕೆ ಬರ್ಬಿಟ್ಟು ಮಗ, ನಾನು ಮನೆ ಮನೆಗೆ ಕಿಟ್ಟುಕೊಂಡು ಹೋದಾಗ ಮುಂದೆ ಚುನಾವಣೆ ಯಾವಾಗ ಬರ್ತದೆ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಜನ. ಅದರ ಅರ್ಥ BJPಯ ಈ ಜನರ ಮೇಲೆ ಇಟ್ಟಂಥ, ಅವರು BJP ಮೇಲೆ ಇಟ್ಟಂಥ ವಿಶ್ವಾಸ ಇವತ್ತು ಕಳ್ಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ಸು ಇವತ್ತು ಒಳ್ಳೆ ರೀತಿಯದು ಬಳಕೆ ಮಾಡಬೇಕಾಗ್ತದೆ. ನಾವು ಬಳಕೆ ಮಾಡ್ತಾ ಇದ್ದೇವೆ. ನನ್ನನ್ನು ಕೂಡ AICC ಆಗಿ ಸೆಕ್ರೆಟರಿಯಾಗಿ ಗುರುತಿಸಿದರು. ನನ್ನಂಥ ಹಲವು ಜನರನ್ನು KPCCಯಲ್ಲಿ ಇವತ್ತು ನಿರಂತರವಾಗಿ ಮೆಡಿಸಿನ್ ಕೊಡೋದಿರ್ಬೋದು, ಆ್ಯಂಬುಲೆನ್ಸ್ ಕೊಡೋದಿರ್ಬೋದು, ನಾವೇ 100 ಕೋಟಿ ರೂಪಾಯಿ ಕೊಡ್ತೇವೆ, ನಮಗೆ ವ್ಯಾಕ್ಸಿನ್ ಪರ್ಚೇಸ್ ಮಾಡಲಿಕ್ಕೆ ನೀವು ಅನುಮತಿ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿದ್ದಿರ್ಬೋದು. ಕಳೆದ ಬಾರಿ ಈ ಯಾರೋ ಕಾರ್ಮಿಕರನ್ನು ಕಳಿಸ್ಲಿಕ್ಕೆ ದುಡ್ಡನ್ನು 1 ಕೋಟಿ ರೂಪಾಯಿ ಕೊಂಡೋಗಿ ನಾವು ಬಸ್ ಸ್ಟ್ಯಾಂಡಲ್ಲಿ ಕೊಂಡೋಗಿ ಕೊಟ್ಟು KSRTCಯಲ್ಲಿ ಇವರಿಗೆ ಫ್ರೀ ಕಳಿಸಿಕೊಡಿ ಅಂತ ಹೇಳಿರ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕೆಲಸಗಳನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಸಮರ್ಥವಾಗಿ BJPಯ ತಪ್ಪನ್ನು ಅವರಿಗೆ ಮನವರಿಕೆ ಮಾಡುವುದರ ಜೊತೆಗೆ ನಮ್ಮಿಂದ ಏನು ಮಾಡ್ಬೋದು ಕಾಂಗ್ರೆಸ್ಸಿಂದ ಆ ಕೆಲಸವನ್ನು ಕೂಡ ನಾವು ಮಾಡುವಂಥ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದೇವೆ. ಒಂದು ಮಾತ್ರ ನಿಮ್ಮ ಗಮನದಲ್ಲಿ ಇರಲಿ, 2023ಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸು 130 ಸೀಟಿಗಿಂತಲೂ ಹೆಚ್ಚು ಸೀಟ್ ಗೆದ್ದು ಅಧಿಕಾರಕ್ಕೆ ಬರ್ತದೆ. ಇದು ನನ್ನ ನಂಬಿಕೆ, ನಿಮ್ಮ ವಿಶ್ವಾಸದ ಸರ್. ನೀವು ಈಗ ಮಾಜಿ, ಈ ಸಂದರ್ಭದಲ್ಲಿ ಈಗ ರಾಜ್ಯವನ್ನು, ನಾವು ದೇಶ ಅಥವಾ ಇಡೀ ಜಗತ್ತಿನ ವಿಷಯವನ್ನು ಬಿಡೋಣ, ಎಲ್ಲವನ್ನೂ ವ್ಯಾಪಿಸಿದೆ ಇದೊಂದು ಕೊರೋನಾ ರೋಗ. ಇದರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಈಗೇನು ವಿಫಲ ಆಗ್ತಾ ಇದೆ ಆಡಳಿತ ಮತ್ತು ಅಧಿಕಾರಿ ವರ್ಗಗಳು ಈ ವಿಷಯದಲ್ಲಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ, ಜನರಿಗೆ ತಲುಪುವ ರೀತಿಯಲ್ಲಿ ಏನು ವಿಫಲವಾಗ್ತಾ ಇದೆ, ಈ ಸಂದರ್ಭದಲ್ಲಿ ತಾವು ಆಗ್ರಹ ಏನು ಮಾಡಲಿಕ್ಕೆ ಇಷ್ಟಪಡ್ತೀರಿ? ಜನರ ಪರವಾಗಿ ನೀವು ಧ್ವನಿಯಾಗಲಿಕ್ಕೆ ಹೇಗೆ ಇಷ್ಟಪಡ್ತೀರಿ? ಈಗ ಲಾಕ್ಡೌನ್ ಅಂದ ಕೂಡಲೇ ಜನರಿಗೆ ಮನೆಯಲ್ಲಿ ಕೂತ್ಕೊಳಿಸ್ತಾರೆ. ಅವರಿಗೆ ಊಟಕ್ಕೆ ತಿಂಡಿಗೆ ಇರೋದಿಲ್ಲ, ಅವರಿಗೆ ಆರ್ಥಿಕವಾಗಿ ಯಾವುದೇ ಸಹಾಯ ಇರೋದಿಲ್ಲ. ಸರ್ಕಾರದ ಜವಾಬ್ದಾರಿ ಏನು? ಒಬ್ಬನನ್ನು ಮನೆಯಲ್ಲಿ ಕೂತ್ಕೊಳ್ಳು ಅಂದರೆ ಮನೆಯಲ್ಲಿ ಕೂತ್ಕೊಂಡಾಗ ನಿಮ್ಗೆ ಏನು ಬೇಕೋ ಅದು ಕೊಡಬೇಕಲ್ವ? ಹೌದು. ನನ್ನನ್ನು ಕೊಂಡೋಗಿ ಜೈಲಲ್ಲಿ ಹಾಕಿದರೆ ಜೈಲಿನಲ್ಲಿ ನಿಮಗೆ ಊಟ ತಿಂಡಿ ಕೊಡಬೇಕಲ್ವ? ಖಂಡಿತ. ಕೈದಿಗೆ ಕೊಡ್ತಾರೆ. ಹೌದು. ನೀವೊಬ್ಬ ಸಾಮಾನ್ಯ ಪ್ರಜೆಯಾಗಿ ಮನೆಯಲ್ಲಿ ಕೂತ್ಕೊಳ್ಳಿ, ಹೊರಗೆ ಹೋಗಬೇಡಿ, ಕಂಪೌಂಡಿಂದ ಹೊರಗೆ ಬರಬೇಡಿ ಅಂದಾಗ ಸರ್ಕಾರದ ಜವಾಬ್ದಾರಿ ಏನು? ಅವರಿಗೆ ಏನು ಮೂಲಭೂತ ಸೌಕರ್ಯ ಬೇಕೋ ಕನಿಷ್ಠ ಊಟ ತಿಂಡಿಗಾದರೂ ವ್ಯವಸ್ಥೆ ಮಾಡಬೇಕಾ? ಕಟ್ಟಕಡೆ ಕಾರ್ಮಿಕನಿಗೆ ಇವತ್ತು ಸರ್ಕಾರ ಅದು ಮಾಡುವುದರಲ್ಲಿ ವಿಫಲ ಆಗಿದೆ. ಎರಡನೇದು ಆರೋಗ್ಯದ ದೃಷ್ಟಿಯಿಂದ ನಿಮ್ಗೆ ಏನು ಬೇಕಾಗಿದೆ? ನೀವು ವ್ಯಾಕ್ಸಿನ್ ತಗೊಂಡ್ರೆ ಬದುಕ್ತೀರಿ ಅಂತ ಹೇಳೋದು ನನ್ನ ಭಾವನೆ ಇದೆ. ವ್ಯಾಕ್ಸಿನ್ ತಗೊಳ್ಳಿ ಅಂತ ನೀವು ಹೇಳಿದ್ದೀರಿ. ವ್ಯಾಕ್ಸಿನ್ ಕೊಡುವಂಥ ಜವಾಬ್ದಾರಿ ಯಾರ್ದು? ಸರ್ಕಾರತ್ತೇನೆ. ಅದು ನೀವು ಕೊಡ್ತಾ ಇಲ್ಲ. ಅದರ ಜೊತೆಯಲ್ಲಿ ರಿಕ್ಷಾ ಚಾಲಕರು, ಬಸ್ಸು ಚಾಲಕರು, ಕಾರು ಚಾಲಕರು, ಟೆಂಪೋ ಚಾಲಕರು ಇವರೆಲ್ಲ ಇವತ್ತು ಕಳೆದ 30 ದಿವಸದಿಂದ ಮನೆಯಲ್ಲಿದ್ದಾರೆ. ಅವರಿಗೆ ನೀವು ವಿಶೇಷ ಪ್ಯಾಕೇಜ್ ಕೊಡಿ ಅಂದರೆ ನೀವು ಬರೀ 3,000 ಕೊಡ್ತೀನಿ. ಅದು 7.5 ಲಕ್ಷ ಜನ ರಿಕ್ಷಾ ಡ್ರೈವರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ಮಂಗಳೂರಿನಲ್ಲಿ ಸುಮಾರು 6,000 ರಿಕ್ಷಾ ಚಾಲಕರಿದ್ದಾರೆ. ನೀವು ಬರೀ 2 ಲಕ್ಷ ಜನರಿಗೆ ಮಾತ್ರ ನೀವು ಕಾಂಪನ್ಸೇಷನ್ ಕೊಡ್ತೇನೆ ಅಂತ ಹೇಳಿದರೆ ಉಳಿದ 5 ಲಕ್ಷ ಜನ ಎಲ್ಲಿ ಹೋಗೋದು? ಕಳೆದ ಬಾರಿ ನೀವು ಇದೇ ರೀತಿ ಹೇಳಿದಿರಿ, 5,000 ಕೊಡ್ತೇನೆ, 10% ಜನರಿಗೆ ಸಿಗಲಿಲ್ಲ. ಹಾಗಾಗಿ ನಿಮ್ಮ ಫೇಲ್ಯೂರ್. ಸರ್ಕಾರ ನಾವು ಏನು ಹೇಳಿತು, ಮನೆ ಮನೆಗೆ ಕೊಂಡೋಗಿ ವ್ಯಾಕ್ಸಿನ್ ಕೊಡಿ. ಈಗ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಆಡಳಿತ ಮಾಡುವಾಗ ಫ್ಲೇಗು ಅಥವಾ ಏನೋದು ಪಲ್ಸ್ ಪೋಲಿಯೋ ಸುಮಾರು 15
ಥರದ ವ್ಯಾಕ್ಸಿನ್ಗಳನ್ನು ಅಭಿಯಾನ ಥರ ಮಾಡಿ ಮನೆ ಮನೆಗೆ ಹೋಗಿ ಆಗತಕ್ಕಂಥ ಕ್ರಮ ಇವತ್ತೂ ಜಾರಿಯಲ್ಲಿದೆ. ಈಗ ಮಗು ಹುಟ್ಟಿದಾಗ 4-5 ವ್ಯಾಕ್ಸಿನ್ಗಳನ್ನು ಫ್ರೀಯಾಗಿ ಹಾಕಿಸ್ತಾರೆ, ಅದು ಫ್ರೀ ಹಾಕಿಸ್ತಾರೆ. ಇದೇನು ಹೊಸತಲ್ಲ. ಇಂಥ ಒಂದು ರೋಗ ಬಂದಾಗ ದೇಶದ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕಾದ ಮೊದಲ ಕೆಲಸ ವ್ಯಾಕ್ಸಿನ್ ಯಾವಾಗ ಕಂಡು ಹಿಡಿದ ಕೂಡಲೇ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಅದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಸರ್, ಎಲ್ಲೋ ಒಂದು ಕಡೆ BJPಯ ನಾಯಕರು ಹಾಗೂ ಆಡಳಿತದಲ್ಲಿರುವಂಥ ಸಚಿವರು ಮತ್ತು ಇವರುಗಳೇ ಹೇಳುವ ಪ್ರಕಾರ ಅವರಿಗೆ, ಕಾಂಗ್ರೆಸ್ನವರಿಗೆ ಈ ಮಾತಾಡಲಿಕ್ಕೆ ಅರ್ಹತೆಯೇ ಇಲ್ಲ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ವ್ಯಾಕ್ಸಿನ್ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡಿದರು. ಕಳೆದ 70 ವರ್ಷದಿಂದ ಅವರೇ ಆಡಳಿತದಲ್ಲಿದ್ದು ಏನೂ ಕೊಟ್ಟಿಲ್ಲ. ಇವತ್ತು ನಾವು ಒಂದೇ ವರ್ಷದಲ್ಲಿ ಎಲ್ಲ ಕೊಡಬೇಕಂದ್ರೆ ಏನಾಗ್ತದೆ? ಆ ಕಾರಣದಿಂದಾಗಿ ಇವತ್ತಿಷ್ಟು ಸಾವು ನೋವುಗಳಾದವು. ಇವತ್ತು ನಾವು ಕೇವಲ 1 ವರ್ಷದಲ್ಲಿ ಸಾಕಷ್ಟು ನಾವು ಬದಲಾವಣೆ ತಂದಿದ್ದೀವಿ ಅನ್ನೋ ಮಾತನ್ನು ಅವ್ರು ಆಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ದೇಶದ ಚರಿತ್ರೆ ಗೊತ್ತಿಲ್ಲದವನು ದೇಶದ ಭವಿಷ್ಯವನ್ನು ರೂಪಿಸಲಾರ ಅಂತ ಒಂದು ಗಾದೆ ಇದೆ. ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವನು ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವನು ದೇಶದ ಭವಿಷ್ಯವನ್ನು ನುಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮೋದಿ ಅವರು ಮತ್ತು ಮೋದಿಯವರ ಸಂಗಡಿಗರು ಏನು ಭಾವಿಸಿದ್ದಾರೆ ಅಂದರೆ 2014 ನಂತರನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. 2014 ನಂತರ ಮೋದಿ ಅಧಿಕಾರ ಬಂದ ಮೇಲೇ ಈ ದೇಶದಲ್ಲಿ ರೈಲು ಸ್ಟಾರ್ಟ್ ಆಗಿದ್ದು, ಅದಾದ ನಂತರನೇ ವಿಮಾನ ಸ್ಟಾರ್ಟ್ ಆಗಿದ್ದು, ಅದಾದ ನಂತರನೇ ಮೆಟ್ರೋ ಸ್ಟಾರ್ಟ್ ಆಗಿದ್ದು, ಅದಾದ ನಂತರನೇ ಕಾರ್ಖಾನೆಗಳು ಸ್ಟಾರ್ಟ್ ಆಗಿದ್ದು, ಅದಾದ ನಂತರನೇ MRPL ಸ್ಟಾರ್ಟ್ ಆಗಿದ್ದು. ಇದೆಲ್ಲ ಅವರ ಚಿಂತನೆ ಇದೆ. ಅಂದರೆ ಅವರು ಇಲ್ಲೇ ಒಂದು ಕುರುಡು ಮನೋಭಾವದಲ್ಲಿ ಇದ್ದಾರೆ. ಕಣ್ಣಿದ್ರೂ ಕುರುಡರಾಗಿ ವರ್ತನೆ ಮಾಡ್ತಾರೆ. ಈ ದೇಶ ಇವತ್ತು ಅಭಿವೃದ್ಧಿ ಆಗಿದ್ದಿದ್ರೆ, ನಾನಿವತ್ತು ನೆಹರು ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದೆ. ನೆಹರು ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಆದಾಗ ಒಂದು ಗುಂಡು ಸೂಜಿಯನ್ನು ತಯಾರು ಮಾಡುವಂಥ ಕಾರ್ಖಾನೆಗಳು ಈ ದೇಶದಲ್ಲಿ ಇರಲಿಲ್ಲ. ಇವತ್ತು ಬಾಹ್ಯಾಕಾಶಕ್ಕೆ ಹೋಗೋದು ಬಿಡಿ, ಪ್ರಪಂಚದಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೇವೆ. 2ನೇ ಸೂಲಿಬೇಲೆ ಚಕ್ರವರ್ತಿ ಅವರು ಹೇಳ್ತಾರೆ, ನಾವು ಭಾರತ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು. ಭಾರತ ಇವತ್ತು ದೇಶ ನಂಬರ್ 1 ಇದೆ, ಬಾಹ್ಯಾಕಾಶದಲ್ಲಿ ನಂಬರ್ 1 ಇದೆ, ಎಕ್ಸ್ಪೋರ್ಟಲ್ಲಿ ನಂಬರ್ 1 ಇದೆ, ನಾವು ಕೃಷಿಯಲ್ಲಿ ನಂಬರ್ 2 ಇದ್ದೇವೆ ಅಂತ ಹೇಳ್ತಾರಲ್ವಾ. ಇದು ಮೋದಿ ಬಂದ ಮೇಲೆ ಆಗಿದ್ದ? ಮೋದಿ ಬಂದ ಮೇಲೆ 6 ತಿಂಗಳಲ್ಲಿ ರೈತರು ಇವತ್ತು ಅವರ ಹೊಲಗಳಿಗೆ ಹೋಗಲಿಲ್ಲ. ಇವತ್ತು ನಿನ್ನೆ ಕಪ್ಪು ಫ್ಲಾಗ್ ಇಟ್ಕೊಂಡು ದೇಶದ ಸುತ್ತಾಡ್ತಾರೆ ರೈತರು. ಇವತ್ತು ಏನು ನಮ್ಮ ಪಾರ್ಲಿಮೆಂಟ್ಗೆ ಲಗ್ಗೆ ಮಾಡ್ತಾರೆ, ರೈತರಿಗೆ ಗುಂಡಿಟ್ಟುಕೊಳ್ತಾರೆ. ಇವರು ಬಂದ ಮೇಲೆ ಈ ದೇಶದ ಉದ್ಧಾರ ಆಗಿದ್ದ, ಅಭಿವೃದ್ಧಿ ಆಗಿದ್ದ? ಇವರಿಗೆ ಕೊರೋನಾ 14 ತಿಂಗಳುಗಳಲ್ಲಿ ವ್ಯಾಕ್ಸಿನನ್ನು ತಯಾರು ಮಾಡಿ ದೇಶದ 130 ಕೋಟಿ ಜನಸಂಖ್ಯೆಗೆ ವ್ಯಾಕ್ಸಿನ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವರಿಗೆ. ಮತ್ತು ಏನು ಉದ್ಧಾರ ಮಾಡ್ತಾರೆ? ಒಂದು ವ್ಯಾಕ್ಸಿನು ಜನರಿಗೆ ಬದುಕುವಂಥ ಹಕ್ಕು, ಇಟ್ಸ್ ಎ ಬೇಸಿಕ್ ಲೈಫ್ ಸೇವಿಂಗ್ ಡ್ರಗ್. ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದವರು ಇವರು ಈ ದೇಶವನ್ನು ಹೇಗೆ ಆಳ್ತಾರೆ ಅಂತ ಹೇಳೋದು ನಾನು ಹೇಳಬೇಕಾ? 2ನೇ ಕ್ಲಾಸಿನ ಮಗು ಹೇಳ್ತದೆ, ಇವತ್ತು ಕೊರೋನಾ ನಿರ್ವಹಣೆ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫೇಲ್ಯೂರೇ ಕಾರಣ, ಅವರಿಗೆ ಪ್ಲ್ಯಾನಿಂಗ್ ಇಲ್ಲದಿರುವುದೇ ಕಾರಣ, ಅವರಿಗೆ ಈ ದೇಶ ಹೇಗೆ ನಡೆಸಬೇಕಂತ ಗೊತ್ತೇ ಇಲ್ಲ. ಅವ್ರು ಏನು ಎಣಿಸಿದ್ದು ಅಂದರೆ, ಇದು ಒಂದು ಚಳಿ ಜ್ವರ ಬಂದಾಗ ಬರ್ತದೆ, ಅದು ಬಿಡ್ತದೆ, ಹೋಗ್ತದೆ ಅಂತ ಹೇಳಿ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿದಂಥ ವ್ಯಾಕ್ಸಿನನ್ನು ಬಾಂಗ್ಲಾದೇಶಕ್ಕೆ ಹೋಗಿ ಕೊಟ್ಟು ಬಂದರು. ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದ್ದು ವಿದೇಶದ ರಾಷ್ಟ್ರಗಳಿಗೆ ಕೊಟ್ಟು ಬಂದರು. ನಾಚಿಕೆ ಆಗೋದಿಲ್ಲ ಇವರಿಗೆ? ಇವತ್ತು ವೆಂಟಿಲೇಟರ್ ಬಗ್ಗೆ ಮಾತಾಡ್ತಾರೆ. ನಾವು ಹೇಳಿದರೆ ನಾವು ಆಮ್ಲಜನಕ ಕೊಡಿ, ಆಕ್ಸಿಜನ್ ಕೊಡಿ, ಅಥವಾ ವೆಂಟಿಲೇಟರ್ ಕೊಡಿ ಅಂದರೆ ಈ ದೇಶದ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾರೆ. ನಾವು ಒಂದು ವರ್ಷಕ್ಕೆ 4 ಲಕ್ಷ ವೆಂಟಿಲೇಟರ್ನ ಉತ್ಪಾದನೆ ಮಾಡುವ ಶಕ್ತಿ ಭಾರತಕ್ಕಿದೆ, ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾರೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಫಿಟ್ ಮಾಡಿದಂಥ ವೆಂಟಿಲೇಟರ್ ಇರೋದು ಬರೀ 40,000. ಇವರು 4 ಲಕ್ಷ ಎಲ್ಲಿ ಹೋಯಿತು? 40,000 ಯಾರಿಗೆ ಮಾರಿದ್ರು? 40,000ದಲ್ಲಿ ಸುಮಾರು 32,000 ಖಾಸಗಿ ಆಸ್ಪತ್ರೆಗಳಲ್ಲಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವುದು ಬರೀ 8,000 ವೆಂಟಿಲೇಟರ್ಗಳು. ನೀವೇ ಆಲೋಚನೆ ಮಾಡಿ, 1,30,00,000 ಜನಸಂಖ್ಯೆ ಇರುವಂಥ ದೇಶದಲ್ಲಿ ನೀವು ಬರೀ 8,000 ವೆಂಟಿಲೇಟರ್ ಇಟ್ಕೊಂಡು ಭಾರತ ದೇಶದ ಜನರಿಗೆ ಆರೋಗ್ಯದ ರಕ್ಷಣೆ ಕೊಡ್ತೇನೆ ಅಂತ ಈ ದೇಶದ ಪ್ರಧಾನಮಂತ್ರಿ ಬೊಗಳೆ ಹೊಡಿತಾರಲ್ಲ, ಇದು ದೇಶ. ಇಂಥ ಪ್ರಧಾನಿ ನಮ್ಗೆ ಬೇಕಾ? ಇಂಥ ಪ್ರಧಾನಿಯಿಂದ ನಾವು ಏನಾದರೂ ಸಾಧನೆ ಮಾಡಿಕೊಳ್ಬೋದಾ?
ಯಡಿಯೂರಪ್ಪನಿಗೆ ಕಿವಿ ಕೇಳುವುದಿಲ್ಲ, ಭಾಷೆನೂ ಅರ್ಥ ಆಗಲ್ಲ, ಅವರಿಗೆ ವಿಷಯನೇ ಗೊತ್ತಿಲ್ಲ. ಅವರು ಬರೆದು ಕೊಟ್ಟದನ್ನು ಕಷ್ಟದಲ್ಲಿ ಓದುವುದು. ಅವರಿಗೆ ವ್ಯಾಕ್ಸಿನ್ ಅಂದರೆ ಏನು, ಅವರಿಗೆ ಜ್ವರ ಬಂದಾಗ ಏನು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ರೆಮಿಡಿಸಿಯರ್ ಅಂದರೆ ಏನು, ಅಥವಾ ಡೋಲೋ ಮಾತ್ರೆ ಅಂದರೆ ಏನು ಗೊತ್ತುಂಟಾ? ಅವರಿಗೆ ಗೊತ್ತಿಲ್ಲ. ಬದಿಯಲ್ಲಿದ್ದವರಿಗಾದರೂ ಗೊತ್ತುಂಟಾ? ಅದು ಅವರಿಗೂ ಗೊತ್ತಿಲ್ಲ. ಅವರು 3 ಜನ DCM ಇದ್ದಾರೆ, ಡೆಪ್ಯೂಟಿ ಏನೋ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವರು ಯಾವ ಅರ್ಹತೆ ಮೇಲೆ ಬಂದರು? ಒಬ್ಬ ಕಾಂಗ್ರೆಸ್ಸಿನ JDSನ MLAಗಳನ್ನು ಬೊಂಬಾಯಿಗೆ ಸಾಗಿಸಿದ್ದಕ್ಕೆ, ಇನ್ನೊಬ್ಬ ಮುಂಬೈ ಸಾಗಿಸಿದಾಗ ಅವರಿಗೆ ಊಟ ಕೊಟ್ಟದಕ್ಕೆ, ಇನ್ನೊಂದು ದುಡ್ಡು ಕೊಟ್ಟದಕ್ಕೆ. 3 ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿಗಳು ಮಾಡಿದವರಿಗೆ 3 ಉಪಮುಖ್ಯಮಂತ್ರಿಗಳಿಗೆ 3 ಸಾಧನೆ ಬಿಟ್ಟರೆ ಬೇರೆ ಯಾರಿಗೆ ಕೊಟ್ಟಿದ್ರೆ? ಬೇರೆ ಏನಾದರೂ ಅವರ ಅರ್ಹತೆ ಇದೆಯಾ? ಇಂಥ ಸಚಿವರನ್ನ ಇಟ್ಕೊಂಡು, ಇಂಥ ಸಚಿವ ಸಂಪುಟ ಇಟ್ಕೊಂಡು ರಾಜ್ಯದನ್ನು ಉದ್ಧಾರ ಮಾಡ್ತೇನೆ, ಅಭಿವೃದ್ಧಿ ಮಾಡ್ತೇನೆ ಅಂದರೆ ಹೇಗೆ ಸಾಧ್ಯ? ಸರ್, ಒಂದು ದೇಶ ಇರಲಿ, ರಾಜ್ಯ ಇರಲಿ, ಆಡಳಿತ ಪಕ್ಷ ಒಳ್ಳೆಯ ಕೆಲಸ ಮಾಡಬೇಕು, ಸರಿ. ಅವರು ಮಾಡಿಲ್ಲ ಅಂತಂದರೆ ವಿರೋಧ ಪಕ್ಷ ಒಳ್ಳೆಯ ಕೆಲಸ ಮಾಡಬೇಕು, ಅಂದರೆ ಅದು ಆ್ಯಕ್ಟಿವ್ ಆಗಿರಬೇಕು. ಹಾಗಿದ್ರೆ ಮಾತ್ರ ರಾಜ್ಯ ಮತ್ತು ದೇಶ ಏನಾದರೂ ಒಂದು ಏಳಿಗೆಯ ಕಡೆಗೆ ಮುಖ ಮಾಡಲು ಕಾರಣ ಆಗ್ತದೆ ಅನ್ನೋದು ಒಂದು ಮಾತಿದೆ. ಅದರ ಅರ್ಥ ಅವರು ಫೇಲ್ಯೂರ್ ಇರಲಿ, ಇಲ್ಲಿ ವಿರೋಧ ಪಕ್ಷದ ಫೇಲ್ಯೂರ್ ಆಗಿದೆಯಾ? ಇವತ್ತು ಆಡಳಿತ ಪಕ್ಷ ಮಾಡಬೇಕಾದ ಕೆಲಸವನ್ನು ವಿರೋಧ ಪಕ್ಷದವರಾಗಿ ನಮ್ಮ ರಾಜ್ಯದ KPCC ಅಧ್ಯಕ್ಷರಿಂದ DK ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬಹುಶಃ ವಸ್ತುಶಃ ಕಾಂಗ್ರೆಸ್ಸಿನ ಎಂಟೈರ್ ಕಾರ್ಯಪಡೆ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸರ್ಕಾರ ಏನು ಮಾಡಬೇಕಾಗಿತ್ತೋ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರವನ್ನು ಈ ಪ್ಯಾಂಡಮಿಕಲ್ಲಿ, ಈ ಒಂದು ಕಷ್ಟದ ಸಂದರ್ಭದಲ್ಲಿ ಯಾವುದೇ ರಾಜಕಾರಣ ಮಾಡದೆ ಸಂಪೂರ್ಣವಾಗಿ ಬೆಂಬಲ ಮಾಡಿದ್ದೇವೆ. ಆದರೆ ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದೇವೆ. ಸರ್ಕಾರಕ್ಕೆ ನೀವು ಸಮರ್ಥವಾಗಿ ಹೇಗೆ ಆಡಳಿತ ಮಾಡಬೇಕು, ಪ್ಯಾಕೇಜ್ ಯಾಕೆ ಕೊಡಬೇಕು. ಇವತ್ತು ಸಿದ್ದರಾಮಯ್ಯನವರು ಧ್ವನಿ ಎತ್ತದೆ ಇರ್ತಿದ್ರೆ ಇವರು ಪ್ಯಾಕೇಜ್ ಕೊಡ್ತಿದ್ದೀರಾ? 1250 ಕೋಟಿ ಪ್ಯಾಕೇಜ್ ಕೊಟ್ಟರಲ್ಲ, ಅದು ಜನರಿಗೆ ತಲುಪದೇ ಇರಲಿ. ಆ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗಿದ್ರೆ ಸಿದ್ದರಾಮಯ್ಯನವರೇ ಕಾರಣ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಮೆಡಿಸಿನನ್ನು, ರೆಮಿಡಿಸಿಯಾರು, ಬೇರೆ ಬೇರೆ ಇಂಜೆಕ್ಷನನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದು ಸಿದ್ದರಾಮಯ್ಯನವರ ಹೋರಾಟನೇ ಕಾರಣ. ಇವತ್ತು ವ್ಯಾಕ್ಸಿನು, ಈಗ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಕೊಡಿಸ್ತಾರೆ. ನೀವು ಸರ್ಕಾರದ ಕಮಿಟ್ಮೆಂಟ್ ಏನು? ಈ ರಾಜ್ಯದ 6.5 ಕೋಟಿ ಜನರಿಗೂ ಉಚಿತವಾದ ವ್ಯಾಕ್ಸಿನನ್ನು ಕೊಡ್ತೇವೆ. ಇದು ರಾಜ್ಯ ಸರ್ಕಾರದ ಪ್ರತಿಜ್ಞೆ, ಆ್ಯಂಡ್ ಇಟ್ಸ್ ಎ ರೈಟ್ ಆಲ್ಸೋ ಜನರದ್ದು. ನೀವು ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ವ್ಯಾಕ್ಸಿನೇಷನ್ನ ಕೊಡಲಿಕ್ಕೆ ಹೇಳಿ, ಅಲ್ಲಿ 1,000 ಕೊಟ್ಟು ವ್ಯಾಕ್ಸಿನ್ ತೊಗೊಳ್ಳಿ, 2,000 ಕೊಟ್ಟು ವ್ಯಾಕ್ಸಿನ್ ತೊಗೊಳ್ಳಿ ಅಂತೇಳಿ ನೀವು ಪ್ರೈವೇಟ್ ಆಸ್ಪತ್ರೆ ಕಳಿಸಿಕೊಡ್ತಾ ಇದ್ದೀರಿ ಅಲ್ವಾ? ಇದು ಯಾವ ನ್ಯಾಯ? ಯಾವ ನ್ಯಾಯ? ಇದರ ಹಿಂದೆ ಯಾವ ನ್ಯಾಯ? ಇದರ ಹಿಂದೆ ಯಾವ ಲಾಬಿ ಇದೆ? ಯಾರಿಗೆ ದುಡ್ಡು ತಿನ್ನಲಿಕ್ಕೆ 250 ರೂಪಾಯಿಗೆ ಸಿಗುವಂಥ ಪರ್ಚೇಸ್ ಮಾಡುವಂಥ ಸರ್ಕಾರ ವ್ಯಾಕ್ಸಿನ್ ಪರ್ಚೇಸ್ ಮಾಡೋದಿದ್ರೆ ನೀವು ಇವತ್ತು 1,000 2,000ಕ್ಕೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ತಗೊಳ್ಳಿ ಅಂತ ಹೇಳ್ತೀರಲ್ವಾ? ನ್ಯಾಯ ಇದೆಯಾ ನಿಮಗೆ? ಭಾರತದ ನಮ್ಮ ಜನತೆ ಮೇಲೆ ನಿಮಗೆ ವಿಶ್ವಾಸ ಇದೆಯಾ? ಯಾಕೆ ನೀವು ವಿಫಲರಾದಿರಿ? ಸರ್, ಇವೆಲ್ಲ ವಿಷಯಗಳನ್ನು ನೀವು ಇಷ್ಟೆಲ್ಲ ತಿಳ್ಕೊಂಡಿದೆ, ಇದನ್ನು ಸರ್ಕಾರದ ಗಮನಕ್ಕೆ ತರುವ ಕೆಲಸ, ಜನರ ಗಮನಕ್ಕೆ ತರುವ ಕೆಲಸ ನೀವೆಲ್ಲ ಮಾಡೇ ಇಲ್ವಲ್ಲ? ನಾವು ಪದೇ ಇದನ್ನೇ ಹೇಳೋದು. ನಿಮಗೆ ಗೊತ್ತಿದೆ ಪತ್ರಿಕೆಗಳು ಈಗ ಯಾವ ರೀತಿ ಕೆಲಸ ಮಾಡ್ತವೆ. ನಾವು ಎಷ್ಟು ಹೇಳಿದರೂ ಅವರಿಗೆ ಹೋಗೋದಿಲ್ಲ, ಅದಕ್ಕೆ ಮುಟ್ಟೋದಿಲ್ಲ, ಬರೆಯುವುದಿಲ್ಲ ಅವರು. ಯಾಕೆ? ಆಡಳಿತ ಪಕ್ಷದ ಕಡೆ ಇರ್ತಾರೆ. ಕೆಲವೊಮ್ಮೆ ಬರೆದರೂ ಕೂಡ ಅದು ಲಾಸ್ಟ್ ಪೇಜಲ್ಲಿ ಚಿಕ್ಕ ಕಾಲಮಲ್ಲಿ ಬರೀತಾರೆ. ಈ ವಿಚಾರ ಇವತ್ತು ಬರ್ನಿಂಗ್ ಇಶ್ಯೂ. ಜನ ಅನುಭವಿಸುವಂಥ ಕಷ್ಟಗಳನ್ನು ನಾವು ಸಾವಿರ ಸಾರಿ, ನಾನು ಬಹುಶಃ ಕಳೆದ ಈ ಲಾಕ್ಡೌನ್ ಆದಮೇಲೆ ಒಂದು 15ರಿಂದ 16 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇನೆ. ಯಾಕೆ? ಸರ್ಕಾರಕ್ಕೆ ಧ್ವನಿ ಮುಟ್ಲಿ ಅಂತ. ನನ್ನ ಉದ್ದೇಶ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಲ್ಲ. ಸರ್ಕಾರಕ್ಕೆ ಜನರ ಧ್ವನಿ ಮುಟ್ಟಬೇಕು, ಅವರಿಗೆ ಸಮಸ್ಯೆ ಗೊತ್ತಾಗಬೇಕು.
ಅವರಿಗೆ ಏನೇನು ತೊಂದರೆ ಇದೆ ಅಂತ ಗೊತ್ತಾಗಬೇಕು, ಅದನ್ನು ಅವ್ರು ಸರಿ ಮಾಡಬೇಕು ಅಂತ ನಾನು ಭಾವಿಸ್ಕೊಳ್ತಕ್ಕಂಥವ್ರು. ಹಿಂದೆ ಒಂದು ಈ 10-15 ದಿವಸಗಳ ಹಿಂದೆ ಒಂದು ಕಾನೂನು ಮಾಡಿದರು. ಏನು ಕಾನೂನು ಅಂದರೆ, ಜಿಲ್ಲಾಧಿಕಾರಿಯವರು ಪ್ರಕಟಣೆ ಕೊಟ್ಟರು 6ರಿಂದ 9 ಗಂಟೆವರೆಗೆ ಅಂಗಡಿಗೆ ಪರ್ಚೇಸ್ ಮಾಡಲಿಕ್ಕೆ ಹೋಗ್ಬೋದು. ಹೋಗುವಾಗ ಪೊಲೀಸ್ ಕಮಿಷನರ್ ಹೇಳಿದರು, ನೀವು ಪರ್ಚೇಸ್ ಮಾಡಿ ಹೋಗುವಾಗ ನಿಮ್ಮ ಕಾರುಗಳನ್ನು ಬಳಕೆ ಮಾಡಬೇಡಿ, ವಾಹನವನ್ನು ಬಳಕೆ ಮಾಡಬಾರ್ದು, ನೀವು ನಡ್ಕೊಂಡೇ ಹೋಗಿ ಹತ್ತಿರದ ಅಂಗಡಿಯಿಂದ ತಗೊಳ್ಬೇಕು ಅಂಥೇಳಿ ಪೊಲೀಸ್ ಕಮಿಷನರ್ ಹೇಳಿದರು. ಅದಕ್ಕೆ ನಾನು DC ಗೆ ಹೇಳಿದೆ, ಇಡೀ ರಾಜ್ಯದಲ್ಲಿ ಒಂದು ಕಾನೂನಿದೆ, ಯಾವುದೇ ವೆಹಿಕಲ್ಗಳನ್ನು ಬಳಕೆ ಮಾಡಬಾರ್ದು ಅಂತ ಹೇಳಲಿಕ್ಕೆ ಯಾವ ಸರ್ಕಾರವೂ ಆಗೋದಿಲ್ಲ. ಬಿಕಾಸ್ ವಾಹನ ಇರುವುದು ಅವನ ಸೌಕರ್ಯಕ್ಕಾಗಿ. ಎಲ್ಲರೂ ನನ್ನ ಹಾಗೆ ನಡ್ಕೊಂಡು ಹೋಗೋರಿಲ್ಲ. 10 kg ಅಕ್ಕಿ ತರಬೇಕಿದ್ರೆ ನನಗೆ ಎತ್ತಿಕೊಂಡು ಬರುವ ಶಕ್ತಿ ಇದ್ದರೆ ಆಯಿತು, ಶಕ್ತಿ ಇಲ್ದಿದ್ರೆ ಕರೆಕ್ಟ್ ನಾನು ಹೇಗೆ ಹೋಗಬೇಕು? ಆ ಪ್ರಶ್ನೆಯನ್ನು ನಾನು ಜಿಲ್ಲಾಧಿಕಾರಿಗೆ ಹೇಳಿದೆ. ಇದು ಸರ್ಕಾರದ ಯಾವುದೇ ಸುತ್ತೋಲೆಯಲ್ಲಿ ಇಲ್ಲ. ಏನು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಅದು ಅವರ ವೈಯಕ್ತಿಕ ಹೊರತು ಅದು ಕಾನೂನು ಆಗೋದಿಲ್ಲ. ಒಂದು ವೇಳೆ ನೀವು ಅದನ್ನು ಹಿಂದೆ ತೆಗೆದುಕೊಳ್ಳದೇ ಇದ್ದರೆ ನಾನೇ ಫಸ್ಟ್ ಆ ಕಾನೂನನ್ನು ವಯೋಲೇಷನ್ ಮಾಡಿ ನಾನೇ ನನ್ನ ಕಾರ್ ತಗೊಂಡು ಹೋಗ್ತೇನೆ, ಇಫ್ ಯು ಡೋಂಟ್ ಗಿವ್ ಎನಿ ಕ್ಲಾರಿಫಿಕೇಷನ್ ಟು ದ್ಯಾಟ್ ಇಫೆಕ್ಟ್ ಅಂತ ಹೇಳಿದೆ. ಮತ್ತು ನಾನು ಹೇಳಿದೆ ಜನರಿಗೆ ನನ್ನ ವಾಟ್ಸಪ್ ಮೂಲಕ, ನೀವು ವೆಹಿಕಲ್ ಕೊಂಡೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಸರ್ಕ್ಯುಲರ್ ಅದನ್ನು ಪ್ರೊಹಿಬಿಟ್ ಮಾಡೋದಿಲ್ಲ, ನೀವು ಕೊಂಡೋಗ್ಬೋದು ಅಂತ ಹೇಳಿದೆ. ಅರ್ಧ ಗಂಟೆ ಒಳಗಡೆ ಪೊಲೀಸ್ ಕಮಿಷನರ್ ಕ್ಲಾರಿಫಿಕೇಷನ್ ಕೊಟ್ಟರು, ಹೌದು ನೀವು ಬಳಕೆ ಮಾಡ್ಬೋದು, ನನ್ನ ಸಲಹೆ ಮಾತ್ರ ವಾಹನ ಕಡಿಮೆ ಬಳಕೆ ಮಾಡಿದ್ರು ಒಳ್ಳೆಯದು ಅಂತ ಮಾತನ್ನು ಹೇಳಿದರು. ಅಂದರೆ ಜನರಿಗೆ ತೊಂದರೆ ಆದಾಗ ನಾವು ಧ್ವನಿ ಎತ್ತಿ ಅವರು ಮಾಡಿದಂಥ ಕಾನೂನು ತಪ್ಪಿದೆ ಅಂತ ಹೇಳಿಕೊಳ್ಳುವ ಜವಾಬ್ದಾರಿ ನಾವು ತಿಳಿದವರು ಮಾಡದೇ ಇದ್ದರೆ ಮತ್ತು ಜನರ ಪರವಾಗಿ ಮಾತಾಡುವವರು ಯಾರು? ಐವನ್ ಡಿಸೋಜ ಅವರು ಮಾತನಾಡ್ತಾರೆ. ಐವನ್ ಡಿಸೋಜ ಅವರು ಈ ರೀತಿಯಲ್ಲಿ ಹೋರಾಟ ಮಾಡ್ತಾರೆ. ಐವನ್ ಡಿಸೋಜ ಅವರು ದೊಡ್ಡ ಧ್ವನಿಯಲ್ಲಿ ಮಾತನಾಡಿ ಕಾನೂನನ್ನು ತರುವ ಪ್ರಯತ್ನ, ಕಾನೂನನ್ನು ಮುರಿಯುವ ಪ್ರಯತ್ನ ಎಲ್ಲದನ್ನು ಮಾಡ್ತಾರೆ. ಆದರೆ ಅದೇ ರೀತಿಯ ಪ್ರಯತ್ನ ಉಳಿದ ನಾಯಕರುಗಳಿಂದ ಆಗಬೇಕಲ್ವಾ? ನಮ್ಮ ಎಲ್ಲರೂ ಅದೇ ರೀತಿ ಮಾಡಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಎಲ್ಲರೂ ನನ್ನ ಹಾಗೆ ಇರಲಿಕ್ಕೆ ಸಾಧ್ಯವೂ ಇಲ್ಲ. ನನ್ನ ಕೆಲಸ ಮಾಡ್ತಕ್ಕಂಥ ರೀತಿ ನಾವು ಮೊದಲೇ ತಾವು ಹೇಳಿದ್ರಿ, ನಾವು ಸ್ವಲ್ಪ ಈ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು, ಜನರ ಜೊತೆ ಇರ್ತಕ್ಕಂಥವ್ರು. ಹಾಗಾಗಿ ನಮಗೆ ವಿಚಾರಗಳು ಗೊತ್ತಿದ್ದಾಗ ಒಬ್ಬ ಶಾಸಕನಾಗಿ ಒಬ್ಬ ಬೇರೆ ಬೇರೆ ವಿಧದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನನಗೆ ಅನೇಕ ವಿಚಾರಗಳ ಬಗ್ಗೆ ತೊಂದರೆ ಅಂತ ಅನಿಸಿದರೆ, ತಪ್ಪು ಅಂತ ಅನಿಸಿದರೆ ಅದನ್ನು ಸರಿ ಮಾಡಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಆ ತಪ್ಪು ಮಾಡಿದ್ದೇನೆ ನಾನೇನು ಮಾಡಲಿ ಅಂತ ಸುಮ್ಮನೆ ಬಂದು ಕೂತ್ಕೊಳ್ಳುವ ಜಾಯಮಾನ ನನ್ನದಲ್ಲ. ಐ ಆಲ್ವೇಸ್ ಇಸ್ ಟು ಫೈಟ್. ಇಫ್ ಇಟ್ ಈಸ್ ರಾಂಗ್ ಐ ಆಲ್ವೇಸ್ ಸೇ ಇಟ್ಸ್ ರಾಂಗ್. ಸರಿ ಇದ್ದರೆ ಇದು ಸರಿ ಅಂತ ಹೇಳುವ ಎರಡೂ ಶಕ್ತಿ ನನ್ನಲ್ಲಿ ಇದೆ. ಆ ಒಂದು ಆ ಒಂದು ರೂಢಿಯನ್ನು ನನ್ನ ಜೀವನದಲ್ಲಿ ನಾನು ಮಾಡಿಕೊಂಡು ಬಂದಿದ್ದೇನೆ. ಹಾಗಾಗಿ ಆ ರೀತಿಯ ಕೆಲಸಗಳು ನಾನು ಮಾಡ್ತಾ ಇದ್ದೇನೆ. ತಾವೊಬ್ಬರು ರಾಷ್ಟ್ರೀಯ ನಾಯಕರು. ಕಾಂಗ್ರೆಸ್ ಒಮ್ಮೆ ಅವನತಿಯತ್ತ ಹೋಗಿದ್ದು ಈಗ ಎಲ್ಲೋ ಒಂದು ಕಡೆ ಒಂದು ಆಶಾವಾದ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಪಂಚರಾಜ್ಯದ ಚುನಾವಣೆ ನಡೀತು. BJP ಎಲ್ಲೋ ಒಂದು ಕಡೆ ಮಂಕಾಗ್ತಾ ಇದೆ. BJPಯ ಬಗ್ಗೆ ಜನರಲ್ಲಿ ಭ್ರಮ ನಿರಸನ ಆಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸ್ವಲ್ಪ ಬೆಳವಣಿಗೆ ಕಾಣಿಸ್ತದೆ ಅಂತ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ 0 ಸೀಟ್ ತಗೊಳ್ತದೆ. ಇದನ್ನು ಏನಂತ ಅನಲೈಸ್ ಮಾಡ್ತೀವಿ? ಈಗ 5 ರಾಜ್ಯಗಳ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ನಮ್ಮ ಪಕ್ಷ DMK ಜೊತೆ ಸೇರಿಕೊಂಡು ಉತ್ತಮವಾದಂತಹ ಫಲಿತಾಂಶ ಬಂದಿದೆ, ಅಧಿಕಾರಕ್ಕೆ ಬಂದಿದ್ದೀವಿ. ಪುದುಚೇರಿಯಲ್ಲಿ ನಮ್ಮ ಕಳಕೊಂಡಿತು. ಅಲ್ಲಿ ನಮ್ಮ ಪಕ್ಷದೊಳಗಡೆ ನಡೆದಂಥ ಕೆಲವು ಘಟನೆಗಳಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ನಾವು ಒಳ್ಳೆ ಸೀಟ್ಗಳನ್ನ ಪಡ್ಕೊಂಡಿದ್ದೀವಿ. ಕೇರಳದಲ್ಲಿ ನೀವು ಹೇಳಿದಾಗ ಕಳೆದ ಬಾರಿಗಿಂತ ಸ್ವಲ್ಪ ಕಡಿಮೆ ಆದರೂ ಕೂಡ ಅಲ್ಲಿ BJPಯನ್ನು ಅಧಿಕಾರಕ್ಕೆ ಬರದ ರೀತಿಯಲ್ಲಿ ಜನ ಇವತ್ತು LDF ಅನ್ನು ಬೆಂಬಲ ಮಾಡಿದ್ದಾರೆ. ಅದೇ ರೀತಿ ನೀವು ಮುಂದೆ ಅಸ್ಸಾಮಿಗೆ ಹೋದರೆ ಅಸ್ಸಾಮಲ್ಲಿ ಕೂಡ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಉತ್ತಮವಾಗಿದೆ. ಒಳ್ಳೆ ಸೀಟನ್ನು ಪಡ್ಕೊಂಡಿದ್ದೇವೆ. ಅಲ್ಲಿ BJPನ ಅಧಿಕಾರದಲ್ಲಿತ್ತು, ಮತ್ತೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ವೆಸ್ಟ್ ಬೆಂಗಾಲ್ನ ಸ್ಥಿತಿ ಬೇರೆನೆ. ವೆಸ್ಟ್ ಬೆಂಗಾಲಲ್ಲಿ ಈ ದೇಶದ ಪ್ರಧಾನಮಂತ್ರಿ ಯಾವಾಗ ಒಬ್ಬ ಪ್ರಧಾನಮಂತ್ರಿ
ರೀತಿಯಲ್ಲಿ ವರ್ತನೆ ಮಾಡದೆ, ಒಬ್ಬ ಸ್ಟೇಟ್ ಮ್ಯಾನ್ ಆಗಿ ವರ್ತನೆ ಮಾಡದೆ, ಒಬ್ಬ ಪಕ್ಷದ ಬೂತ್ ಲೆವೆಲ್ನ ಕಾರ್ಯಕರ್ತರಾಗಿ ಹೋಗಿ ಏನು ರೀತಿಯಲ್ಲಿ ಭಾಷಣಗಳನ್ನು ವೆಸ್ಟ್ ಬೆಂಗಾಲಲ್ಲಿ ಮಾಡಿದರು. ಏ ದೀದಿ ಅಂತ ಹೇಳುವ ರೀತಿಯಲ್ಲಿ ಇಮಿಟೇಟ್ ಮಾಡತಕ್ಕಂಥ, ದೇಶದ ಪ್ರಧಾನಿ ಮಾಡಬಾರ್ದಂಥ ಕೆಲಸವನ್ನು ಮಾಡಿದರು. ಆವಾಗ ಜನರಿಗೆ BJPಯನ್ನು ಅಧಿಕಾರಕ್ಕೆ ತಂದರೆ ನಮ್ಮ ಪಾಲಿನ ದೊಡ್ಡ ದುರಂತ ಆಗ್ತದೆ ಅಂತ ಭಾವಿಸಿ ಎಲ್ಲ ಪಾರ್ಟಿಯವರು ಒಟ್ಟುಗೂಡಿ ತೃಣಮೂಲ ಕಾಂಗ್ರೆಸ್ಸಿನ ಮಮತಾ ಬ್ಯಾನರ್ಜಿಗೆ ಒನ್ ವೇ ಮತ ಮಾಡಿದರು. BJPಯನ್ನು ತಡೆಯೋದಕ್ಕೋಸ್ಕರ, BJPಯ ಈ ಅಹಂಕಾರ ಅರ್ಭಟ, ಆ ಕೊರೋನಾದ ಮಧ್ಯೆ ಕೂಡ ಈ ಅರ್ಭಟ ಏನು ಮಾಡ್ತಾ ಇದ್ರು, ಏ ದೀದಿ ಅಂತ ಹೇಳುವ ಭಾಷಣಗಳನ್ನು ಯಾವಾಗ ದೇಶದ ಪ್ರಧಾನಮಂತ್ರಿಯವರು ಮಾಡಿದ್ರು, ಆವಾಗ ಆ ರಾಜ್ಯದ ಎಲ್ಲ ಜನರು ಒಟ್ಟಾಗಿ BJPಯನ್ನು ಹೊರಗೆ ಹಾಕ್ಲಿಕ್ಕೋಸ್ಕರ ಅದು ಒನ್ ವೇ ಮತದಾನ ಆಯಿತು, ಒನ್ ಸೈಡ್ ಮತದಾನ ಆಯಿತು. ಅದು 35 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಕಮ್ಯುನಿಸ್ಟರಿಗೂ ಕೊಡಲಿಲ್ಲ, ಹಿಂದೆ ಅಧಿಕಾರ ಮಾಡಿದಂಥ ಕಾಂಗ್ರೆಸ್ಗೂ ಕೊಡಲಿಲ್ಲ. ಅದರ ಬದಲಾಗಿ ಅಲ್ಲಿ BJPಯನ್ನು ತಡೆಯುವುದೇ ಮುಖ್ಯ ಏಮಾಗಿತ್ತು. ಆ ರೀತಿ ಜನ ಮತ ಮಾಡಿದ್ದಾರೆ. ಅದರ ಅರ್ಥ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಜನ ಖಂಡಿತವಾಗಿ ದೀದಿ ಸಹಿತ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಾರೆ. ಇದು ಒಳ್ಳೆಯ ಟೆಂಪರರಿ ಆಗಿರ್ತಕ್ಕಂಥ ತೀರ್ಮಾನ ವೆಸ್ಟ್ ಬೆಂಗಾಲಲ್ಲಿ ಆಯಿತು ಅಂತ ಹೇಳುವುದನ್ನು ನನ್ನ ತಿಳುವಳಿಕೆ ಮಟ್ಟಿಗೆ ಅದು ಆ ರೀತಿ ಆಗಿದೆ. ನೆಕ್ಸ್ಟ್ ಭಾರಿ ಹತ್ತಿರದಲ್ಲೇ ಇದೆ, ಮುಂದಿನ ವರ್ಷದ ಪ್ರಾರಂಭದಲ್ಲೇ ನಡೀತಾ ಇರುವಂಥ ಚುನಾವಣೆ ಉತ್ತರ ಪ್ರದೇಶ. ಬಹಳ ದೊಡ್ಡ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರವನ್ನು ಗೆಲ್ಲಲಿಕ್ಕೆ ಬಹಳ ಕಷ್ಟದ ಪರಿಸ್ಥಿತಿ ಕಾಂಗ್ರೆಸ್ಸಿಗಲ್ಲಿದೆ. ಕಳೆದ ಬಾರಿ ರಾಹುಲ್ ಗಾಂಧಿಯವರು ಕೂಡ ಅಲ್ಲಿ ಸೋತಿರುವಂಥ ಕ್ಷೇತ್ರ, ಪಾರ್ಲಿಮೆಂಟಲ್ಲಿ ಸೋತಿದ್ದೆ. ಈ ಕ್ಷೇತ್ರವನ್ನು, ಈ ರಾಜ್ಯವನ್ನು ಗೆಲ್ಲಲಿಕ್ಕೆ ಅಥವಾ ಈ ರಾಜ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೀಲಿಕ್ಕೆ ಏನು ಪ್ಲಾನ್ ಪಕ್ಷ ಹಾಕಿಕೊಂಡಿದೆ? ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಿಯಾಂಕಾ ಗಾಂಧಿಯವರನ್ನು ಜನರಲ್ ಸೆಕ್ರೆಟರಿ ಮಾಡಿ ಉತ್ತರ ಪ್ರದೇಶದ ಜವಾಬ್ದಾರಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಎಂಟೈರ್ ಸ್ಟೇಟನ್ನು ಇವತ್ತು ಪ್ರಿಯಾಂಕಾ ಗಾಂಧಿಯವರು ಉತ್ತರ ಪ್ರದೇಶವನ್ನು ಬಹುಶಃ ಅವಳ ಮ್ಯಾಕ್ಸಿಮಮ್ ಟೈಮ್ ಶಿ ಈಸ್ ಗಿವಿಂಗ್ ಟು ಉತ್ತರ ಪ್ರದೇಶ್. ಮತ್ತು ಈಗಾಗಲೇ ಅದಕ್ಕೆ ಬೇಕಾದಂಥ ರೂಪುರೇಖೆಗಳನ್ನು ಹಾಕಿಕೊಂಡಿದೆ. ಚುನಾವಣೆಗೆ ಅಲ್ಲಿ ಸಿದ್ಧತೆಗಳು ನಡೀತಾ ಇದೆ, ಪ್ರಾರಂಭ ಆಗಿದೆ. ಏನಾದರೂ ಈ ಒಂದೊಮ್ಮೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಪ್ರೊಜೆಕ್ಟ್ ಮಾಡುವ ಕೆಲಸ ಪ್ರಾರಂಭ ಆಗಿದೆಯಾ ಅಥವಾ ಈಗಾಗಲೇ ಪ್ರೊಜೆಕ್ಟ್ ಮಾಡಲಾಗಿದೆಯಾ? ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಇದೆ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಮುಖ್ಯಮಂತ್ರಿಗಳನ್ನು ಪ್ರೊಜೆಕ್ಟ್ ಮಾಡೋದು ಆಫ್ಟರ್ ದಿ ಇಲೆಕ್ಷನ್. ನಿಮ್ಮ ಗಮನಕ್ಕೆ ತರ್ತಾನೆ, ಚುನಾವಣೆ ನಡೆದ ಮೇಲೆ ನಿಮ್ಮ ಗಮನಕ್ಕೆ ಒಂದು ವಿಷಯವನ್ನು ತರ್ತಾನೆ. ತಮಿಳುನಾಡಿನಲ್ಲಿ ನಿಮ್ಮ ಜೊತೆಗೆ ಇರುವಂತಹ DMK ಸ್ಟಾಲಿನ್ ವ್ಯವಸ್ಥೆ ಸುಪ್ರೀಂ ಲೀಡರ್ ಆಗಿ ಅವರ ನೇತೃತ್ವದಲ್ಲೇ ಅವರೇ ಮುಖ್ಯಮಂತ್ರಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಪ್ರೊಜೆಕ್ಟ್ ಆಗಿರುವಂಥವ್ರು. ಇದರಲ್ಲೇ ವೋಟ್ ಬಿದ್ದಿದೆ, ಗೆದ್ದಿದ್ದಾರೆ, ಮುಖ್ಯಮಂತ್ರಿ ಆದರು. ಅದೇ ರೀತಿ ನಿಮ್ಮ ಇದರಲ್ಲಿ ಪಂಜಾಬಿನಲ್ಲಿ ಅಮರೇಂದ್ರ ಸಿಂಗ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಮೊದಲೇ ಘೋಷಣೆ ಆಗಿತ್ತು. ಸಿದ್ದು ಅವರು ಸ್ವಲ್ಪ ಅದಕ್ಕೆ ವಿರೋಧ ಮಾಡಿದರು, ಬಟ್ ಘೋಷಣೆ ಆಗಿತ್ತು, ವಿನ್ ಆದರು, ಈಗ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಹೀಗಿರುವ ಮಮತಾ ಬ್ಯಾನರ್ಜಿ ಅವರು ಕೂಡ ಅದೇ ರೀತಿಯ ಘೋಷಣೆ ಆಗಿತ್ತು, ಅವರನ್ನೇ ಜನಗಳು ಆಯ್ಕೆ ಮಾಡಿದ್ದಾರೆ. ಬಟ್ ಎಲ್ಲ ಒಂದು ಕಡೆ ಜನಗಳು ಅದನ್ನು ನಿರೀಕ್ಷೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ವಾ? ರೀಜನಲ್ ಪಾರ್ಟಿಗಳಲ್ಲಿ ಆ ರೀತಿ ನಡೀತದೆ. ಆದರೆ ನ್ಯಾಷನಲ್ ಪಾರ್ಟಿಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಪಕ್ಷದಲ್ಲಿ ಸಾಮೂಹಿಕ ನಾಯಕತ್ವವನ್ನು ನಾವು ಪ್ರತಿಪಾದನೆ ಮಾಡ್ತೀವಿ. ಇಲೆಕ್ಷನ್ ಆದ ಮೇಲೆ ಯಾವಾಗ ಪಾರ್ಲಿಮೆಂಟ್ರಿ ಪಾರ್ಟಿ ಇಲೆಕ್ಷನ್ ನಡೆದು ಅದರಲ್ಲಿ ಯಾರು ಬಹುಮತ ಪಡೆಯುತ್ತಾರೆ ಅವರು ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಅಂಥ ಪ್ರಕ್ರಿಯೆಗಳು ಇದುವರೆಗೆ ಅದು ಬಿಗಿನಿಂಗ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಹೇಳಿದ ಹಾಗೆ ಅನೇಕ ದೃಷ್ಟಾಂತಗಳು ಇದ್ದಾವೆ. ಘೋಷಣೆ ಮಾಡ್ತಾರೆ. ಕೆಲವು ರಾಜ್ಯಗಳಲ್ಲಿ ಪವರ್ಫುಲ್ ಇರ್ತಾರೆ ಒಬ್ಬ ನಾಯಕರು, ಅವರೇ ಚುನಾವಣೆಯನ್ನು ಮುನ್ನಡೆಸ್ತಾರೆ, ಅವರೇ ಪಾರ್ಟಿ ಅಧ್ಯಕ್ಷರಾಗಿರ್ತಾರೆ, ಅವರೇ ಮುಖ್ಯಮಂತ್ರಿಗಳು ಅಂತ ಇಂಡೈರೆಕ್ಟಾಗಿ ತಿಳ್ಕೊಳ್ತಾರೆ. ಸೊ ಈ ರೀತಿ ಆದದ್ದಿದೆ. ಬಹುಶಃ ಮುಂದಕ್ಕೆ ಆ ರೀತಿಯ ವಾತಾವರಣಗಳು ಬಂದಾಗ
ನೀವು ಹೇಳಿದ ಸಲಹೆಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಕೆಲವು ವಿಚಾರದಲ್ಲಿ ಅಂದರೆ ನಾಯಕರುಗಳು ತಮ್ಮ ನಾಯಕರನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಉದಾಹರಣೆಗೆ ರಾಹುಲ್ ಗಾಂಧಿಯವರ ಮೇಲೆ ಕಳೆದ 6-7 ವರ್ಷದಿಂದ ಅನ್ನೋದಕ್ಕಿಂತ ಕಳೆದ 10 ವರ್ಷದಿಂದ ಪ್ರಮುಖವಾಗಿ ರಾಹುಲ್ ಗಾಂಧಿ ಕುಟುಂಬದ ಮೇಲೆ ವಾಗ್ದಾಳಿಗಳು ಅತ್ಯಂತ ಅಸಹ್ಯಕರ ಹಾಗೂ ವೈಯಕ್ತಿಕ ಹಾನಿ ಮಾಡುವಂತಹ ವಾಗ್ದಾಳಿಗಳು ನಡೀತಾ ಬಂದಿದೆ. ಅದು ನಿರಂತರವಾಗಿ ಅದು ಮನೆಗೆ ತಲುಪುವ ರೀತಿಯಲ್ಲಿ ಆ ವಾಗ್ದಾಳಿ ಹೋಗಿದೆ. ಈ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷದ ವಕ್ತಾರರಿಂದಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಂದಾಗಲಿ ಅದರ ವಿರುದ್ಧವಾಗಲಿ ಅದರ ವಿರುದ್ಧದ ಕಾನೂನು ಕ್ರಮ ವಿಚಾರವಾಗಲಿ ಎಲ್ಲೂ ಯಾವುದೂ ನಡೆದಿಲ್ಲ. ಅಂದರೆ ಅವರನ್ನು ನೀವು ಬಿಟ್ಟಿದ್ದೀರಿ ಅಂತೇಳಿ ಹೇಳ್ತಿಳ್ಕೊಳ್ಳೋಣ. ನಿಮ್ಮ ನಾಯಕರನ್ನು ನೀವು ಏನೂ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಕೂಡ ನೋಡ್ಕೊಂಡು ಕಳೆದ್ರಿ ಅಂತೇಳಿ ಹೇಳೋಣ. ನಮ್ಮಲ್ಲಿ ಪಾರ್ಟಿಯಲ್ಲಿ ಆ ರೀತಿ ಹೇಳಿಕೆಗಳನ್ನು ಕೊಟ್ಟ ಪಕ್ಷದಲ್ಲಿ ಅದಕ್ಕೆ ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ, ಪಕ್ಷದಲ್ಲಿ ಶಿಸ್ತು ಸಮಿತಿ ಅಂತ ಇದೆ. ಪಾರ್ಟಿ ಒಳಗಲ್ಲ ನಾನು ಹೇಳ್ತಾ ಇರೋದು, ನಿಮ್ಮ ಪಾರ್ಟಿಯ ನಾಯಕರ ಮೇಲೆ ಈ ರೀತಿಯ ವಾಗ್ದಾಳಿಗಳು ನಡೆದಾಗ ಈ ರೀತಿಯ ತುಚ್ಛವಾದಂತಹ ಟೀಕೆಗಳು ಬಂದಾಗ ವಿರೋಧ ಪಕ್ಷದವರು ಹೇಳೋದಾ ಅಥವಾ ನಮ್ಮ ಪಕ್ಷದ? ನಿಮ್ಮ ಪಕ್ಷದವರಲ್ಲ, ವಿರೋಧ ಪಕ್ಷ. ಇದರ ಬಗ್ಗೆ ನಮ್ಮ ವಕ್ತಾರರುಗಳು ನಿಮ್ಗೆ ಗೊತ್ತಿದೆ. ಸುರ್ಜಿವಾಲಾ ಈಸ್ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ, ಈಸ್ ನ್ಯಾಷನಲ್ ಮೀಡಿಯಾವನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಬಟ್ ಎಲ್ಲ ಕಡೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಎಷ್ಟು ಆಕ್ಟಿವ್ ಇದೆಯೋ ಅಷ್ಟೇ ಆಕ್ಟಿವ್ ಕಾಂಗ್ರೆಸ್ ಕೂಡ ಆಗಿದೆ. ಪ್ರೆಸೆಂಟ್ ಬಟ್ ಕಳೆದ 10 ವರ್ಷದಿಂದ ಬಹುತೇಕವಾಗಿ ಈಗ 1.5 ವರ್ಷದ ಹಿಂದೆವರೆಗೆ ಎಲ್ಲೋ ಒಂದು ಕಡೆ ನಿಮ್ಮ ರಾಹುಲ್ ಗಾಂಧಿ ಅವರನ್ನ ನೀವೇ ಬಿಟ್ಟುಬಿಟ್ಟಿದ್ರಿ. ಈಗ ಇಡೀ ದೇಶದ ಜನರಿಗೆ ಗೊತ್ತಿದೆ. ಉದಾಹರಣೆಗೆ ಗುಜರಾತ್ ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು ಅವರು. ಇಡೀ ದೇಶದಲ್ಲಿ ಬಿಜೆಪಿ ಹೇಗೆ ಅಧಿಕಾರಕ್ಕೆ ಬಂತು ಅಂತೇಳಿ ಜನರಿಗೆಲ್ಲರಿಗೂ ಗೊತ್ತಿದೆ. ಬಿಜೆಪಿ 2014 ಆಗಲಿ ಅದರ ನಂತರ 2019 ಆಗಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಮತ್ತು ಯುವಕರನ್ನ ಮಿಸ್ಗೈಡ್ ಗಾಡಿ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ನಾವು ಕೂಡ ಸೋಷಿಯಲ್ ಮೀಡಿಯಾವನ್ನು ಮೊದಲು ನಮ್ಮ ಪಕ್ಷದಲ್ಲಿ ಅಷ್ಟು ನಾವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಈಗ ನಾವು ವಿ ಕೇಮ್ ಟು ನೋ, ನಮ್ಗೆ ಗೊತ್ತಾಗಿದೆ ವಿದೌಟ್ ಸೋಷಿಯಲ್ ಮೀಡಿಯಾ ನಮಗೂ ಅದು ಬೇಕು ಅನ್ನೋದು ನೀವು ಜನರನ್ನು ಅಪ್ರೋಚ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಯು ಕ್ಯಾನ್ ಅಪ್ರೋಚ್ ದ ಪೀಪಲ್ ವಿದಿನ್ ಎ ಸೆಕೆಂಡ್ ಬೈ ವೇ ಆಫ್ ಸೋಷಿಯಲ್ ಮೀಡಿಯಾ ಅಂತ ಹೇಳೋದು ಈಗ ನಮ್ಮ ಗಮನದಲ್ಲಿ ಆಗಿರುವಾಗ ನಾವು ಈಗ ಕಾಂಗ್ರೆಸ್ ಎಷ್ಟು ಮಾಡ್ತಾ ಇದೆಯೋ ಅದರ 3 ಬಿಜೆಪಿ ಎಷ್ಟು ಮಾಡ್ತಾ ಇದೆಯೋ ಅದರ 3 ಪಾಲು ಕಾಂಗ್ರೆಸ್ ಇವತ್ತು ತಮ್ಮ ಸಿದ್ಧತೆಗಳನ್ನು ಮಾಡ್ತಾ ಇದೆ, ಪ್ರಾರಂಭವಾಗಿದೆ. ಅದು ಕರ್ನಾಟಕ ರಾಜ್ಯದಲ್ಲಿ ಅಂತೂ ಡಿ ಕೆ ಶಿವಕುಮಾರ್ ಪ್ರತಿ ಸಲ ಈಸ್ ಕಮಿಂಗ್ ಬಿಫೋರ್ ದ ಮೀಡಿಯಾ. ಈ ಆಲ್ ಝೂಮ್ ಮೀಟಿಂಗ್ಗಳು ಅಥವಾ ಬೇರೆ ಬೇರೆ ರೀತಿಯಿಂದ ಜನರನ್ನು ಅಪ್ರೋಚ್ ಆಗೋದು, ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡೋದು ಎಲ್ಲ ಸೋಷಿಯಲ್ ಮೀಡಿಯಾನೇ ಅದಕ್ಕೆ ಪ್ರಮುಖವಾಗಿ ಮಾಡುವಂಥದ್ದು ನಾವು ತೆಗೆದುಕೊಂಡಿದ್ದೇವೆ. ಅದನ್ನು ಇಂಪಾರ್ಟೆಂಟ್ ಆಗಿ ನಾವು ತೆಗೆದುಕೊಂಡಿದ್ದೇವೆ. ಖಂಡಿತವಾಗಿ ಅದನ್ನು ನಾವು ಮಾಡ್ತೀವಿ. ಸರ್, ತಾವು ಜನತಾ ಪರಿವಾರದಿಂದ ಬಂದಂಥವರು, ಸಿದ್ದರಾಮಯ್ಯವರು ಜನತಾ ಪರಿವಾರದಿಂದ ಬಂದಂಥವರು. ಬಹುಶಃ ಅಲ್ಲಿ ಏನೋ ಒಂದು ಬೆಸುಗೆ ನೀವು ಸಿದ್ದರಾಮಯ್ಯವರ ಒಬ್ಬರ ಶಿಷ್ಯರಾಗಿ ಗುರುತಿಸಿಕೊಳ್ತಾ ಇದ್ದೀರಿ ಅಂತ ಕಾಣಿಸ್ತಾ ಇದೆ ಒತ್ತಟ್ಟಿಗಳು. ಒಂದೊಮ್ಮೆ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಈ ನಾಯಕತ್ವದ ಒಂದು ಜಟಾಪಟಿ ಬಂದರೆ, ಒಂದೊಮ್ಮೆ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಪ್ರೊಜೆಕ್ಟ್ ಆಗಿಬಿಟ್ಟರೆ ನಿಮ್ಮ ನಡೆ ಏನಿರ್ತದೆ? ಸಿದ್ದರಾಮಯ್ಯವರು ಏನಾದರೂ ನಾನು ತಟಸ್ಥ ಆಗ್ತೀನಿ ಅಥವಾ ನಾನು ಹೊರಗೆ ಹೋಗ್ತೀನಿ ಅಂತೆಲ್ಲ ಹೋದರೆ ನಿಮ್ಮ ನಡೆ ಏನಿರ್ತದೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ಸೇ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ಸೇ. ನಾವು ಸಿದ್ದರಾಮಯ್ಯನವ್ರನ್ನ ಯಾಕೆ ಮೆಚ್ಚಿಕೊಳ್ತೇವೆ ಅಂದರೆ ಅವರ ಸಿದ್ಧಾಂತಗಳು, ಅವರಲ್ಲಿ ಇರುವಂಥ ಬಡವರ ಪರ ಇರುವಂಥ ಕಾಳಜಿ, ಬಡ ಜನತೆ ಮೇಲೆ ಅವರಿಟ್ಟುಕೊಂಡಿರ್ತಕ್ಕಂಥ ಪ್ರೀತಿ ಮತ್ತು ಸಾಮಾಜಿಕ ನ್ಯಾಯ, ಎಲ್ಲ ವರ್ಗದ ಜನರು. ಈಗ ನನ್ನಂಥ ಒಬ್ಬ ಕ್ರೈಸ್ತ ಸಮುದಾಯದವರನ್ನು ವಿಧಾನ ಪರಿಷತ್ ಶಾಸಕ ಮಾಡಿ, ಸಚೇತಕರನ್ನಾಗಿ ಮಾಡಿ, ಪಾರ್ಲಿಮೆಂಟರಿ ಸೆಕ್ರೆಟರಿಯಾಗಿ ಮಾಡಿ, AICC ಸೆಕ್ರೆಟರಿಯನ್ನಾಗಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅದು ಯಾಕೆ ಮಾಡಿದ್ರು ಅಂದರೆ ಸಾಮಾಜಿಕ ನ್ಯಾಯ.
ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ, ಬಡವರಿಗೆ ಇವತ್ತು 10 kg ಅಕ್ಕಿ ಕೊಡ್ತೇನೆ ಅಂತ ಹೇಳಿ ಸಾಮಾಜಿಕ ನ್ಯಾಯಕ್ಕೆ ಮಾಡಿದ್ರು ಅಥವಾ ಐವನ್ ಡಿಸೋಜ ಆ ಪ್ರತಿಭೆ ಇದೆ ಅಂತ ಮಾಡಿದ್ರು. ಸಾಮಾಜಿಕ ನ್ಯಾಯದ ಒಳಗಡೆ ನನ್ನನ್ನು ಗುರುತಿಸಿದ್ರು, ಗುರುತಿಸಿ ನನಗೆ ಅವಕಾಶಗಳನ್ನು ಕೊಟ್ಟರು. ಸಿದ್ದರಾಮಯ್ಯ ಈ ರಾಜ್ಯದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು ಜನರ ಬಯಕೆ. ಇದು ಇವತ್ತಿನ ದಿನಕ್ಕೂ ನಾನು ಅನೇಕ ಬಾರಿ ಮೊನ್ನೆ ಅವರ ಜೊತೆಯಲ್ಲಿ ಬೆಳಗಾಂ ಚುನಾವಣೆಗೆ ಹೋಗಿದ್ದೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸುತ್ತಾಡಿದ್ದೆ. ನಾನು ಅವರ ಜೊತೆ ಬಸವ ಕಲ್ಯಾಣಕ್ಕೆ ಹೋಗಿದ್ದೆ, ಮಸ್ಕಿಗೆ ಹೋಗಿದ್ದೆ. ಪ್ರತಿಯೊಂದು ಕಡೆಗೆ ಹೋದಾಗ ಕೂಡ ಜನ ನೀವು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ನಿಮ್ಮಂಥವರು ಮುಖ್ಯಮಂತ್ರಿ ಆದರೆ ಈ ರಾಜ್ಯದ ಬಡ ಜನತೆಗೆ ಎಲ್ಲಿಯೋ ಒಂದು ಕಡೆ ಗೌರವ ಸಿಗ್ತದೆ, ಅವರ ಹೊಟ್ಟೆಗೆ ಅನ್ನ ಸಿಗ್ತದೆ. ಅನೇಕ ಹಿಂದುಳಿದ ವರ್ಗದ ಜನರಿಗೆ ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಏನಾದರೂ ಕೊಡಬೇಕಾಗಿದ್ರೆ ನೀವು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಸರ್ ಅಂತೇಳಿ ಸಾವಿರ ಜನ ಬಂದು ಹೇಳುವಂಥದ್ದು ನಾನು ಕಂಡಿದ್ದೆ. ಆ್ಯಂಡ್ ಈಸ್ ಎ ಮಾಸ್ ಲೀಡರ್, ಈಸ್ ಎ ಮಾಸ್ ಲೀಡರ್ ಅಕ್ಸೆಪ್ಟೆಡ್ ಬೈ ಆಲ್ ಸೆಕ್ಷನ್ ಆಫ್ ದ ಪೀಪಲ್. ಅದು ಆ ಧರ್ಮ ಈ ಧರ್ಮ ಅಂತ ಎಲ್ಲ ಸಮುದಾಯದವರು ಪ್ರೀತಿ ವಿಶ್ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅದು ಸಿದ್ದರಾಮಯ್ಯ. ಅದೇ ರೀತಿ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಎತ್ತಿದ ಕೈ. ಇವತ್ತು ಎಷ್ಟು ಜೋರಾಗಿ ಪಾರ್ಟಿಯ ಕಾರ್ಯಕ್ರಮಗಳು ನಡೆಯಬೇಕಾಗಿದ್ರೆ, ಎಷ್ಟು ಜೋರಾಗಿ ಎಲ್ಲ ಕಡೆ ಹೋಗಿ ಜನರಿಗೆ ಧೈರ್ಯ ತುಂಬಬೇಕಾಗಿದ್ರೆ, ಡಿ ಕೆ ಶಿವಕುಮಾರ್ ಈಸ್ ಆಲ್ಸೋ ಎ ಈಕ್ವಲಿ ಪೊಟೆನ್ಷಿಯಲ್ ಲೀಡರ್. ಒಬ್ಬನಿಂದ ಸರ್ಕಾರ ಅಧಿಕಾರಕ್ಕೆ ತರಲಿಕ್ಕೆ ಬರುವುದಿಲ್ಲ, ಎಲ್ಲರೂ ಕೂಡಿ ತರಬೇಕಾಗತ್ತೆ. ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ದಿನೇಶ್ ಗುಂಡೂರಾವ್ ಅಥವಾ ಬೇರೆ ಎಲ್ಲರೂ ಸೇರಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಖಂಡಿತವಾಗಿ 2023ಕ್ಕೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದು. ಈಗ ಅವರ ಜೊತೆ ಜಗಳ ಆಗುವುದೇ ಇಲ್ಲ. ಜಗಳ ಪಕ್ಷಕ್ಕೆ ಹೈಕಮಾಂಡ್ ಇದೆ, ಯಾರು ಪಾಪ್ಯುಲರ್ ಲೀಡರ್ ಅಂತ ಗೊತ್ತಿದೆ. ಮತ್ತು ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಅಧಿಕಾರಕ್ಕೆ ಬಂದ ಮೇಲೆ ಯಾರು ನಾವು ಚುನಾವಣೆ ಮುಗಿದ ಮೇಲೆ ಶಾಸಕರು ಶಾಸನಸಭೆಯಲ್ಲಿ ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂತ ತೀರ್ಮಾನ ತೆಗೆದುಕೊಳ್ತಾರೆ. ಮತ್ತು ಅದಕ್ಕೆ ನಿರ್ದೇಶನ ಕೊಡ್ತಕ್ಕಂಥವರು ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು. ಅದಕ್ಕೆ ಬೇಕಾದ ನಾಯಕತ್ವ ನಮ್ಮ ಸೆಂಟ್ರಲ್ ಲೀಡರ್ಶಿಪ್ ಇದೆ. ಹಾಗೆ ಖಂಡಿತವಾಗಿ ನನಗೆ ಆಶಾವಾದ ಇದೆ, ರಾಜ್ಯದಲ್ಲಿ ಯಾವುದೇ ಗದ್ದಲ ಇಲ್ಲದೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರ್ತೇವೆ. ಈಗ ಏನು BJPಯ ಅಧಿಕಾರದಿಂದ ಇಳಿಸಬೇಕು ಯಾರು ಯಡಿಯೂರಪ್ಪರನ್ನು ಅಂತ ಹೇಳುವಂಥ ಕಾರ್ಯಕ್ರಮ ಆಂತರಿಕ ಕಾರ್ಯಕ್ರಮ ನಡೀತಾ ಇದೆ. ಅದು ಆಂತರಿಕ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಆರ್ ಅಶೋಕ್ ಅವರು ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಲೀಡರ್ಶಿಪ್ ಬದಲಾವಣೆ ಕೇಳಿದ್ದು ಹೌದು, ಕೆಲವರು ಡೆಲ್ಲಿಯಲ್ಲಿ ಇದ್ದದ್ದು ಹೌದು, ಇಲ್ಲಿ ಮೀಟಿಂಗ್ಗಳು ನಡೆದದ್ದು ಹೌದು ಅಂತ ಆರ್ ಅಶೋಕ್ ಅವರು ಹೇಳಿದ ಮೇಲೆ ನನಗೆ ಅನಿಸಿದೆ ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತು ಎಷ್ಟು ನಡೀತದೋ ಅದು ಈ ಕೊರೋನಾ ಪ್ಯಾಂಡಮಿಕಲ್ಲಿ ನಡೀತದಲ್ಲ ಅಂತ ಹೇಳುವ ಬೇಸರ ನನಗಿದೆ. ಆದರೂ ಕೂಡ ಅದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಉತ್ತಮ ಬೆಳವಣಿಗೆ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೇಗೆ ನೀವು 2008ರಿಂದ 13ಕ್ಕೆ ಅಧಿಕಾರಕ್ಕೆ ಬಂದಿದ್ದೀರಿ, 2008ರಿಂದ 13ಕ್ಕೆ 3 ಮುಖ್ಯಮಂತ್ರಿ ಮಾಡಿದ್ದೀರಿ. ಮತ್ತು 14ಕ್ಕೆ ಚುನಾವಣೆ ನಡೆದಾಗ ನಿಮಗೆ ವಿರೋಧ ಪಕ್ಷ ಸ್ಥಾನಕ್ಕೂ ನೀವು ಅರ್ಹರಾಗಿರಲಿಲ್ಲ. ಅಂದರೆ ನೀವು ಈ ಪಕ್ಷಕ್ಕೆ ಒಂದು ಸಸೂತ್ರವಾಗಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಜನರಲ್ಲಿ ಬರ್ತದೆ ಅಂತ. ಒಂದು ಮಾತು ನೆನಪಿಟ್ಟುಕೊಳ್ಳಿ, BJP ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅದು ಮತ್ತೊಮ್ಮೆ ಪುನಃ 5 ವರ್ಷ ಆದ ನಂತರ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ. ಈ ಸಲ ಕೂಡ ನಾನು ಅದನ್ನೇ ಹೇಳ್ತೀನಿ. 8ರಿಂದ 13ಕ್ಕೆ 3 ಮುಖ್ಯಮಂತ್ರಿಗಳನ್ನು ಮಾಡಿದ್ರು, ಜೈಲಿಗೆ ಹೋದ್ರು, ಎಲ್ಲ ಆಯಿತು. ಅವರಿಗೆ ವಿರೋಧ ಪಕ್ಷದ ಸ್ಥಾನವೂ ಸಿಕ್ಕಿರಲಿಲ್ಲ. ಅದೇ ಪರಿಸ್ಥಿತಿ 2023ಕ್ಕೆ ಮತ್ತೊಮ್ಮೆ ಆಗ್ತದೆ. ಈಗ ಯಡಿಯೂರಪ್ಪ ಮುಗಿದ ಮೇಲೆ ಇನ್ನೂ ಒಂದು 2-3 ಜನ ಲೈನಲ್ಲಿದ್ದಾರೆ. ಅವರೆಲ್ಲರೂ ಮುಖ್ಯಮಂತ್ರಿಗಳ ಆಶೆ ಮುಗಿದರೆ 2023ಕ್ಕೆ ಅವರ ಆಶೆ ಮುಗೀತದೆ. ಅದು ಮುಗಿದ ಮೇಲೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ನೀವು ಒಂದೊಮ್ಮೆ ಮುಖ್ಯಮಂತ್ರಿಗಳನ್ನು ಈಗ ಬದಲಾವಣೆ ಮಾಡಿದರೆ ಯಡಿಯೂರಪ್ಪರು ರೆಬಲ್ ಆಗ್ತಾರಾ? ನನಗೆ ಗೊತ್ತಿಲ್ಲ. ಅವರ ಚರಿತ್ರೆ, ಅವರು ಹಿಂದೆ ಏನು ಮಾಡಿದ್ದಾರೆ ತಮ್ಗೆ ಗೊತ್ತಿದೆ. ಅವರಿಗೆ ಮುಖ್ಯಮಂತ್ರಿ ತೆಗೆದ ಮೇಲೆ ಅವರು BJPಯನ್ನು KJP ಮಾಡಿದರು ಮತ್ತು ಚುನಾವಣೆ ಎದುರಿಸಿದರು. ಅವರೊಬ್ಬ ಶಕ್ತಿವಂತ ಲೀಡರು, ನಾನು ಒಪ್ಪಿಕೊಳ್ತೇನೆ. ಈಸ್ ಎ ಪವರ್ಫುಲ್ ಲೀಡರ್ ಇನ್ ದ ಸ್ಟೇಟ್. ಅವರಿಂದಾಗಿ ಇವತ್ತು ಸರ್ಕಾರ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಅವರಿಗೆ ಅನ್ಯಾಯ ಆದಾಗ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಅವರ ಚರಿತ್ರೆ ಹೇಳ್ತದೆ, ಅವರು ಇನ್ನೊಂದು ಪಕ್ಷ ಮಾಡಿ ಮತ್ತೊಮ್ಮೆ
ಬಿ ಜೆ ಪಿಯನ್ನು ಹೊಡೆಯುವಂಥ ಎಲ್ಲ ಶಕ್ತಿ ಅವ್ರಿಗೆ ಇದೆ ಅಂತ ಹೇಳುವುದನ್ನು ಅವ್ರು ಹಿಂದೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿ ಆದರೂ ಆಶ್ಚರ್ಯ ಏನಲ್ಲ, ಆಶ್ಚರ್ಯ ಇಲ್ಲ ಅಂತ. ಆಶ್ಚರ್ಯ ಅಲ್ಲ. ನೀವು ವಿಧಾನಸಭಾ ಚುನಾವಣೆಗೆ ಒಂದೊಮ್ಮೆ ಮಂಗಳೂರು ಸಿಟಿ ದಕ್ಷಿಣ ಕ್ಷೇತ್ರದಲ್ಲೇ ನಿಂತು ನೀವು ಗಳಿಸಿದ್ದಾರೆ. ನೀವು ಈ ಕ್ಷೇತ್ರಕ್ಕೋಸ್ಕರ ಏನು ಒಂದು ಫ್ಯೂಚರ್ ಪ್ಲಾನಿಂಗ್, ಈಗ ಆಲ್ರೆಡಿ ಸ್ಮಾರ್ಟ್ ಸಿಟಿ ಅವು ಇವು ಅಂತೇಳಿ ಈಗ ಆಲ್ರೆಡಿ ಒಂದು ಪ್ಲಾನಿಂಗ್ ಆಗಿದೆ, ಬಟ್ ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿಯ ಪ್ಲಾನಿಂಗ್ ಇದೆ? ಏನು ನಾನೇನು ಕೊಡಬೇಕು, ಈ ಸುಂದರ ಮಾಡಬೇಕು, ಈ ನಗರವನ್ನು ಸುಂದರ ಮಾಡಬೇಕು, ಇಲ್ಲಿಯ ಜನರು ಸಂತೋಷವಾಗಿರಬೇಕು ಅಂತ ಮಾಡಲಿಕ್ಕೆ ನೀವೇನು ಪ್ಲಾನು ಇಟ್ಕೊಂಡಿದ್ದೀರಿ? ಈ ನಗರಕ್ಕೆ ಸೀಮಿತವಾಗಿ ಮಾತಾಡಬೇಕಾಗಿದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ, ಈ ಕ್ಷೇತ್ರದಲ್ಲಿ ಜನರಿಗೆ ಕುಡಿಯುವ ನೀರು ಕೊಡಬೇಕಾದ್ದು ಮುಖ್ಯ ಇದೆ. 24 ಗಂಟೆ ಕುಡಿಯುವ ನೀರು ಕೊಡ್ತಕ್ಕಂಥ, ಮತ್ತು ಕೆಲವು ಅಲ್ಲಲ್ಲಿ ಕಾಲೋನಿಗಳು ಇದ್ದಾವೆ. ನಗರ ಭಾಗವಾಗಿದ್ರೂ ಕೂಡ ವಿಲೇಜಿನ ಸ್ವರೂಪ ಅಂದರೆ ಗ್ರಾಮಾಂತರ ಭಾಗದ ಸ್ವರೂಪ ಇದೆ, ಎಲ್ಲೋ ಒಂದೊಂದು ಕಡೆ ಇದೆ. ಈಗ ನೀವು ಶಕ್ತಿನಗರಕ್ಕೆ ಹೋದರೆ ಇದೆ, ಈಗ ನೀವು ಜಪ್ಪಿನಮೊಗರು ಕಡೆ ಹೋದರೆ ಇದೆ. ಸೊ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಂಥ ನಗರನೇ ಆದರೂ ಸ್ವಲ್ಪ ಗ್ರಾಮಾಂತರ ಭಾಗ ಇದೆ. ಈ ಭಾಗದ ಜನರಲ್ಲಿ ಅಲ್ಲಿ ಅಭಿವೃದ್ಧಿಗಳಾಗಬೇಕು, ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಖಾನೆಗಳನ್ನು ಇಲ್ಲಿ ತರಬೇಕು. ಸಿಟಿ ಒಳಗಡೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ, ನಾನು ಹೇಳೋದು ಕೋಲ್ ಬೇಸ್ಡ್ ಅಲ್ಲ, ಜನರಿಗೆ ಉದ್ಯೋಗ ಹೆಚ್ಚು ಕೊಡ್ತಕ್ಕಂಥದ್ದು, ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಅನೇಕ ಯುವಕರು ಬರ್ತಾರೆ, ಸಿಟಿ ಒಳಗಡೆ ಬಹಳ ಜನ ಯುವಕರು ಬರ್ತಾರೆ. ಅಂದ್ರೆ ನೀವು ಹೇಳ್ತಾ ಇದ್ದಾರೆ ಗಾರ್ಮೆಂಟ್ ಸೆಕ್ಟರ್ ಈ ತರದ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು. ಇವತ್ತು ನಮ್ಮ ಗುಡಿ ಕೈಗಾರಿಕೆ ಬೇಕು, ಸರ್ಕಾರದಿಂದ ನಡೆಸ್ತಕ್ಕಂಥ ಉದ್ಯಮಗಳು ಬರಬೇಕು. ಇವತ್ತು ರೈಲ್ವೆಯಲ್ಲಿ ನಮ್ಮ ಬದಲಾವಣೆಗಳಾಗಬೇಕು. ಈಗ ರೈಲ್ವೆ ಇದ್ರೂ ಕೂಡ ಇಲ್ಲದಂಥ ಪರಿಸ್ಥಿತಿ. ಅದೇ ರೀತಿ ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ಅಥವಾ IITಗಳನ್ನು ತರುವಂಥದ್ದು ಇರ್ಬೋದು, ಅಥವಾ ಉದ್ಯೋಗಗಳನ್ನು ತರುವಂಥದ್ದು ಇರ್ಬೋದು, ಅಥವಾ ನೀರು ಕುಡಿಯುವ ನೀರು, ಮೂಲಭೂತ ಸೌಕರ್ಯಗಳು, ರಸ್ತೆಗಳು, ಇದೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ಜನರಿಗೆ ಇವತ್ತು ಏನು ಬೇಕು, ಜನ ಇವತ್ತು ಎಲ್ಲದಕ್ಕೂ ಸಿದ್ಧರಿರ್ತಾರೆ. ಅವರು ನನಗೆ ನೀವು ಧರ್ಮಕ್ಕೆ ಕೊಡಿ ಅಂತ ಕೇಳೋದಿಲ್ಲ, ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡಿ ಅಂತ ಕೇಳ್ತಾರೆ, ನಮಗೆ ಗ್ಯಾರಂಟೆಡ್ ವಸ್ತುಗಳನ್ನು ಕೊಡಿ ಅಂತ ಕೇಳ್ತಾರೆ. ಆ ರೀತಿ ಜನರಿಗೆ ಒಟ್ಟಿಗೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಜನರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸಗಳಲ್ಲಿ ಪವರ್ ಕೊಡುವಂಥದ್ದು ಇರ್ಬೋದು. ನೀವು ಹೇಳಿದರೆ ಸೋಲಾರ್ ಅಂತ ಯೋಜನೆಗಳು, ಈ ರೀತಿ ಜನರನ್ನು ಎಜುಕೇಟ್ ಮಾಡಿದರೆ ಬಹುಶಃ ಖಂಡಿತವಾಗಿ ನಮ್ಮ ಮಂಗಳೂರಿನ ಜನ ಅಂದರೆ ನೀವು ಆ ಕನಸಿಟ್ಟುಕೊಂಡು ನೀವು ಈಗ ಏನು ಚುನಾವಣೆ ಎದುರಿಸಲಿಕ್ಕೆ ಹೋಗ್ತಾ ಇದ್ದೀರಿ, ಆ ಕನಸನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ. ಹೌದು, ಇನ್ನು ಮುಂದಕ್ಕೆ ಈಗ ನಾವು ಚುನಾವಣೆಯ ಆ ಗೋಜೆಯಲ್ಲಿ ಇಲ್ಲ, ಅಲ್ಲ ಚುನಾವಣೆಗಲ್ಲ, ನಿಮ್ಮ ಕನಸು. ನಾನು ಒಬ್ಬ ವಿಧಾನ ಸಭೆಯ ಸದಸ್ಯನಾದರೆ ನಾನು ಇದನ್ನು ಮಾಡ್ತೀನಿ ಅನ್ನೋ ಒಂದು ಕನಸು ಇರ್ತದೆ ಅಲ್ವಾ? ಕರೆಕ್ಟ್. ಅದನ್ನು ಮಾಡಲಿಕ್ಕೆ ಇನ್ನೂ ನಮ್ಮಲ್ಲಿ ಅನೇಕ ಯೋಜನೆಗಳ ಬಗ್ಗೆ ನಾನು ಆಲೋಚನೆ ಮಾಡಬೇಕು. ಯಾವ ರೀತಿಯಲ್ಲಿ ಜನ ಅಕ್ಸೆಪ್ಟೆನ್ಸ್ ಇದೆ ಅಂತ. ಈಗ ಬಂದರ್ ಇದೆ ನಮ್ಮಲ್ಲಿ, ಅದನ್ನು ಅಭಿವೃದ್ಧಿ ಮಾಡಬೇಕು. ಬಿಕಾಸ್ ಇಟ್ಸ್ ಎ ಪೋರ್ಟ್ ಸಿಟಿ. ಹೌದು, ನಮ್ಮ ಹಳೆ ಬಂದರು ಇರ್ತಕ್ಕಂಥದ್ದು, ಮೀನುಗಾರರಿಗೆ ಸೌಲಭ್ಯ ಒದಗಿಸಿಕೊಡ್ಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟಿಗೆ ಅವಕಾಶ ಮಾಡಿಕೊಡಬೇಕು. ನಮ್ಮಲ್ಲಿ ವಿಮಾನ ನಿಲ್ದಾಣ ಇದೆ, ಈಗ ಅದು ಔಟ್ಸೈಡ್ ದ ಸಿಟಿ ಇದೆ, ಅಲ್ಲಿಂದ 2 ಕಿಲೋಮೀಟರ್ ಹೋದರೆ ವಿಮಾನ ನಿಲ್ದಾಣ ಸಿಗತ್ತೆ. ಅದನ್ನು ನಗರದ ಒಳಗಡೆ ತರಬೇಕು, ಅದರ ಅಭಿವೃದ್ಧಿ ಆಗಬೇಕು. ಸೊ ನನ್ನಲ್ಲಿ ತುಂಬ ರೀತಿಯ ವಿಚಾರಗಳು ಇದ್ದಾವೆ. ಮುಂದಿನ ನಿಮ್ಮ ಇಂಟರ್ವ್ಯೂಗೆ ನಾನು ಬಹುಶಃ ಅದಕ್ಕೆ ಸಿದ್ಧರಾಗಿ ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡ್ತೀನಿ. ಇದಿಷ್ಟು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಹಾಗೂ ನಾನು ಆಗ ಹೇಳಲಿಕ್ಕೆ ಮರ್ತಿದ್ದೆ, ಅವರು AICC ಕಾರ್ಯದರ್ಶಿಗಳು, ಅಂದರೆ ರಾಷ್ಟ್ರೀಯ ನಾಯಕರೂ ಹೌದು, ಯುವ ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಐವನ್ ಡಿಸೋಜ ಅವರ ಮಾತುಕತೆ. ಅವರಿಗೆ ನಮ್ಮ ಚಾನಲ್ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು.